ಕೀರ್ತನೆಗಳು 103:7. ದಯವಿಟ್ಟು ವಾಕ್ಯನ ಯಾವ್ದು ಬೇರೆಯವ್ರಿಗೂ ಡಿಸ್ಟರ್ಬ್ ಮಾಡಬಾರ್ದು, ನಮಗೂ ಡಿಸ್ಟರ್ಬ್ ಆಗದೇ ಇರೋ ರೀತಿಯಲ್ಲಿ ನಾವು ಕೇಳೋಣ. ಆಮೇಲೆ ನಾನು ಯಾವಾಗ್ಲೂ ದೇವ್ರ ಹತ್ರ ಒಂದು ಕೇಳ್ತಾ ಇದ್ದೆ. ಈಗ ಆತ್ಮಿಕವಾಗಿ ಬೆಳಿಬೇಕಂದ್ರೆ ಓದಿರ್ಬೇಕಾ ದೇವ್ರೆ? ಓದಿರ್ಬೇಕಾ? ಈ ತರ ಎಲ್ಲ ಕೇಳುವಾಗ ಓದಿರ್ಬೇಕಾ? ಯಾಕೆ ಎಲ್ಲ ಕಡೆ ಬರೀ ಓದಿರೋರೇ ನಿನ್ನ ಉಪಯೋಗ ಮಾಡ್ತಾ ಇರ್ತೀಯ, ಅಂದ್ರೆ ನೀನು ಎಜುಕೇಶನ್ ಮೇಲೆ ಜಡ್ಜ್ ಮಾಡ್ತೀಯ ಅಂತ ಕೇಳುವಾಗ ದೇವ್ರು ಒಂದು ಕಾರ್ಯವನ್ನ ತೋರಿಸಿ, ಒಂದು ವಾಕ್ಯವನ್ನು ತೋರಿಸಿದ್ರು. ಆತ್ಮಿಕವಾಗಿ ಬೆಳಿಬೇಕಂದ್ರೆ ವಿದ್ಯೆ ಬೇಡ. ಪಕ್ಕದಲ್ಲಿ ಹೇಳಿ, ಆತ್ಮಿಕವಾಗಿ ಬೆಳಿಬೇಕಂದ್ರೆ ವಿದ್ಯೆ ಬೇಡ. ನಾನು ಓದಿಲ್ಲ ಅಂತ ಹೇಳಕ್ಕಾಗಲ್ಲ. ಒಂದ್ ಕಡೆ ವಾಕ್ಯ ಇದೆ ಗೊತ್ತಾ, ಕರ್ತನ ಆತ್ಮನು ಸಭೆಗೆ ಹೇಳೋದನ್ನ MBA ಮಾಡಿರೋನ್ ಕೇಳಿ ಅಂತ ಇದೆಯಾ? ಏನಂತ ಇದೆ? ಹಂಗಂದ್ರೆ ಯಾರು ಆತ್ಮಿಕವಾಗಿ ಬೆಳಿಬೋದಂದ್ರೆ ಯಾರು ವಾಕ್ಯವನ್ನು ಕೇಳ್ತಾರೋ ಅವರು. ಆಮೇಲೆ ಪಕ್ಕದಲ್ಲಿ ಪೀಟರ್ಗೆ ಯಾವ ಡಿಗ್ರಿ ಇರ್ಲಿಲ್ಲ ಅಂತ ಇದೆ. ಯೋನ್ ಸ್ಥಾನಿಕ ಏನ್ ಓದಿದ್ರು ಅಂತ ಗೊತ್ತಿಲ್ಲ. ಅವ್ರು ತಿನ್ನೋದ್ ನೋಡಿದ್ರೆ ಅವರು ಓದಿರೋದು ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಆದ್ರೂ ಇವರೆಲ್ಲ ಒಂದು ಕಾರ್ಯವನ್ನು ಮಾಡ್ತಾ ಇದ್ರು. ಯಾಕೆ ಪೀಟರ್ ಓದಿಲ್ಲ ಅಂದ್ರು? ಅಪೊಸ್ತಲರ ಕೃತ್ಯ 3ರಲ್ಲೇ ಇದೆ. ಇವ್ರು ಓದಿಲ್ಲ ಅಲ್ವಾ? ಇವ್ರು ಸ್ಕೂಲ್ಗೆ ಹೋಗಿಲ್ಲ ಅಲ್ವಾ? ಇವರು ಟ್ರೈನಿಂಗ್ ಹೋಗಿಲ್ಲ ಅಲ್ವಾ? ಆದ್ರೂ ಯಾಕೆ ಇವರು ಕುಂಟನ್ನ ಎಬ್ರಿಸಿ ನಡೆಸಿದ್ರು ಅಂದ್ರೆ ಆಮೇಲೆ ಅವ್ರಿಗೆ ಅರ್ಥ ಆಗುತ್ತಂತೆ. ಇವರೆಲ್ಲ ಯೇಸು ಕ್ರಿಸ್ತ ಜೊತೆ ಇದ್ರು. ಜೊತೆಲಿ ಎಷ್ಟೊಂದು ಜನ ಇದ್ರು, ಎಷ್ಟು ಸಾವಿರಾರು ಜನ ಇದ್ರು. ಆದ್ರೂ ಯಾಕೆ ಇವ್ರನ್ನ ದೇವರು ಉಪಯೋಗ ಮಾಡ್ತಾ ಇದ್ರು? ಅದಕ್ಕೆ ಕಾರಣ ಮೇನ್ ಏನು ಅಂದ್ರೆ, ಬೇರೆಯವರೆಲ್ಲ ಸಾಮ್ಯ ಹೇಳುವಾಗ ಹೋಗ್ತಾ ಇದ್ರು, ಊಟಕ್ಕೋಸ್ಕರ ಬರೋರು ಬರ್ತಾ ಇದ್ರು. ಇವ್ರಿಗೆ ಸಾಮ್ಯದಲ್ಲಿ ಡೌಟ್ ಬರ್ತಾ ಇತ್ತು. ಅಂದ್ರೆ ಏನಂದ್ರೆ ಡೌಟ್ ಬರ್ತಾ ಇತ್ತು, ಕ್ವಶನ್ ಬರ್ತಾ ಇತ್ತು. ಅಂದ್ರೆ ಇವ್ರು ಕೇಳ್ತಾ ಇದ್ರು ವಾಕ್ಯನ. ಅರ್ಥ ಆಗ್ತಾ ಇದೆಯಾ? ಹಂಗಂದ್ರೆ ಏನು ಇಲ್ಲ ಅಂದ್ರೂ ದೇವ್ರಿಗೆ ಏನೋ ಒಂದು ಮಾಡ್ಬೋದು. ಅದು ಯಾವಾಗ ಮಾಡ್ಬೋದು ಅಂದ್ರೆ ವಾಕ್ಯವನ್ನ ಕೇಳ್ತೀವಲ್ವಾ ನಾವು, ಎಷ್ಟು ನಾವು ಅದನ್ನ ಜೀರ್ಣ ಮಾಡ್ತೀವಿ, ಎಷ್ಟು ನಾವು ಅದನ್ನ ಗ್ರಾಬ್ ಮಾಡ್ತೀವಿ, ಎಷ್ಟು ನಾವು ಆತ್ಮಕ್ಕೆ ನಾವು ಅದನ್ನ ಹೇಳ್ಕೊಂತೀವಿ, ಅದು ನಮ್ಮನ್ನ ಬೆಳೆಸುತ್ತೆ. ಅರ್ಥ ಆಗ್ತಾ ಇದೆಯಾ? ಇದು 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 ಇನ್ನು ಮುಂದೆ ಹೇಳೋದು ಬೇಡ, ಆಮೇಲೆ ಸೋಂಬೇರಿಗಳಾಗೋಗ್ತೀರ. ನಾನೊಬ್ರಿಗೆ ಒಂದ್ ಹೇಳಿದ್ದೆ, ಈಗ ಹೇಳ್ಬೇಕಂತ ಬಂದೆ, ಅದು ಹಂಗೆ ಕತ್ತಾಯ್ತು, ಅವ್ರ ಜ್ಞಾಪನ ಬಂದಿ. ಕೀರ್ತನೆ 103:7. ಆಮೇಲೆ ಇನ್ನೊಬ್ರು ಓದಿ. ಓದಿ ಇನ್ನೊಬ್ರು ಓದಿ. ಶಬ್ದವಾಗಿ ಇನ್ನೊಬ್ರು. ಆತನು ಮೋಶೆಗೆ ತನ್ನ ಮಾರ್ಗವನ್ನು ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. ಇನ್ನೊಬ್ರು ಓದಿ. ಓದಿ. ಆಮೇಲೆ ಇನ್ನೊಬ್ರು ಓದಿ. ಆಮೇಲೆ ಇನ್ನೊಬ್ರು ಓದಿ. ಎಲ್ಲರೂ ಸೇರಿ ಓದೋಣ. ಎಲ್ಲರೂ ಸೇರಿ ಪಕ್ಕದಲ್ಲಿರೋರಿಗೆ ನಿದ್ರೆ ಬರಬಾರ್ದು. ಇನ್ನೊಂದು 10 ವರ್ಷ ಆ ರೀತಿಲಿ ಓದಿ. ಇನ್ನೊಂದ್ಸಲಿ ಆತನು ಕಡೆದಾಗಿ ಒಂದ್ಸಲಿ ಆತನು. ಆಮೇಲೆ ಈ ವಾಕ್ಯ ನನ್ಗೆ ತುಂಬಾ ಇಷ್ಟ ಆಗಿರೋ ಒಂದು ವಾಕ್ಯ. ಇಲ್ಲಿ ಹಂಗೆ ಎರಡು ಕಾರ್ಯವನ್ನ ಡಿವೈಡ್ ಮಾಡಿದ್ದಾರೆ ದೇವರು. ಅಂದ್ರೆ ಆತನ ಮಾರ್ಗಗಳಿದೆ, ಯೇಸು ಕ್ರಿಸ್ತನಿಗೆ ಮಾರ್ಗಗಳಿದೆ ಹೇಳಿ. ಯೇಸು ಕ್ರಿಸ್ತನಿಗೆ ಯೆಹೋವ ದೇವರಿಗೆ ಮಾರ್ಗಗಳಿದೆ.
ಆಮೇಲೆ ಹೇಳಿ ಮಾರ್ಗಗಳಿದೆ, ಮತ್ತೆ ಅವರು ಕೃತ್ಯಗಳು ಕೂಡ ಮಾಡ್ತಾರೆ. ಅಂದ್ರೆ ಎರಡು ಬೇರೆ ಬೇರೆ ಕಾರ್ಯ. ಅರ್ಥ ಆಗ್ತಾ ಇದೆಯಾ? ಇವರು ಚೂಸ್ ಮಾಡ್ತಾ ಇದ್ರಂತೆ, ಮೋಶೆಗೆ ಮಾತ್ರ ನಾನು ಮಾರ್ಗವನ್ನ ತೋರಿಸ್ತೀನಿ, ಇಸ್ರೇಲ್ ಜನರಿಗೆ ನನ್ನ ಕೃತ್ಯಗಳನ್ನ ತೋರಿಸ್ತೀನಿ ಅಂತ. ಆಮೇಲೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಿಮ್ಗೆ ಎಲ್ಲರಿಗೂ ಅರ್ಥ ಆಗ್ಬೇಕಂದ್ರೆ, ಈಗ ದೇವ್ರನ್ನ ಒಬ್ಬ ಕುಕ್ ಆಗಿ ನಾವು ನೋಡಿದ್ರೆ, ಒಬ್ಬ 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 ಅಡ್ಗೆ ಭಟ್ಟನಾಗೆ ನೋಡಿದ್ರೆ ನಾವು ದೇವ್ರನ್ನ ಮೋಶೆನ ಮಾತ್ರ ಅವರ ಒಂದು ಕಿಚನ್ ಅಲ್ಲಿ ಕರ್ಕೊಂಡೋಗಿ ಏನ್ ಮಾಡ್ತಾ ಇದ್ರಂತೆ, ಅಡ್ಗೆ ಮಾಡೋದನ್ನ ತೋರಿಸ್ತಾ ಇದ್ರು. ಅರ್ಥ ಆಗ್ತಾ ಇದೆಯಾ? ಇಸ್ರೇಲ್ ಜನರಿಗೆ ಏನ್ ಮಾಡಿದ್ರೋ ಅದನ್ನ ಸುಮ್ಮನೆ ತಿನ್ನಕ್ ಕೊಡ್ತಾ ಇದ್ರು. ಅರ್ಥ ಆಗ್ತಾ ಇದೆಯಾ? ಇನ್ನ ಡೀಪ್ ಆಗಿ ಇನ್ನ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ, ಅದ್ಭುತಗಳನ್ನ ಜನ ನೋಡ್ತಾ ಇದ್ರು. ಆದ್ರೆ ಆ ಅದ್ಭುತಗಳು ಹೆಂಗೆ ನಡೆಯುತ್ತೆ, ಅದಕ್ಕೆ ರೀಸನ್ ಏನು, ಅದಕ್ಕೆ ಅದನ್ನ ಹೆಂಗೆ ಮಾಡೋದು, ಅದನ್ನ ಒಬ್ಬ ವ್ಯಕ್ತಿ ಈಗ ಈ ತರ ಅದ್ಭುತ ಮಾಡ್ಬೇಕಂದ್ರೆ ಅದಕ್ಕೆ ಏನೇನೆಲ್ಲ ಹಾಕ್ಬೇಕು, ಇದನ್ನ ಮಾತ್ರ ಏನ್ ಮಾಡ್ತಾ ಇದ್ರು, ತನ್ಗೆ ಕ್ಲೋಸ್ ಆಗಿರೋ ಮೋಶೆಗೆ ಮಾತ್ರ ಇದನ್ನ ತೋರಿಸ್ತಾ ಇದ್ರು. ಅರ್ಥ ಆಗಿಲ್ವಾ ನಾನು ಹೇಳ್ತಾ ಇರೋದು? ಮೋಶೆಗೆ ಏನ್ ತೋರಿಸ್ತಾ ಇದ್ರು, ಅದ್ಭುತಗಳು ಹೆಂಗೆ ಮಾಡೋದು, ಅದಕ್ಕೆ ಏನೇನ್ ಹಾಕ್ಬೇಕು, ಏನೇನ್ ಹಾಕಿದ್ರೆ ಜಾಸ್ತಿ, ಏನೇನ್ ಹಾಕಿದ್ರೆ ಕಡಿಮೆ, ಪರ್ಫೆಕ್ಟ್ ಆಗಿ ಹೆಂಗೆ ಮಾಡೋದು, ಇದನ್ನೆಲ್ಲ ಯಾರಿಗೆ ತೋರಿಸ್ತಾ ಇದ್ರು? ಮೋಶೆಗೆ. ಬರೀ ಅದ್ಭುತಗಳು ರೆಡಿ ಆಗಿರೋದನ್ನ ಯಾರಿಗೆ ತೋರಿಸ್ತಾ ಇದ್ರು? ಅರ್ಥ ಆಗಿಲ್ವಾ ನಾನು ಹೇಳ್ತಾ ಇರೋದು? ನಾನು ತುಂಬಾ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಬಿಹೈಂಡ್ ದ ಸೀನ್ಸ್ ಅಂತ ಹೇಳ್ತಾರಲ್ವಾ, ಅಂದ್ರೆ ಪರ್ದೆಯ ಹಿಂದೆ ಏನೆಲ್ಲ ನಡೀತಾ ಇತ್ತೋ ಅದನ್ನ ಯಾರಿಗೆ ತೋರಿಸ್ತಾ ಇದ್ರು? ಮೋಶೆಗೆ ಮಾತ್ರ ಕರ್ದಿ ತೋರಿಸ್ತಾ ಇದ್ರು. ಅರ್ಥ ಆಗ್ತಾ ಇದೆಯಾ? ಜನಕ್ಕೆ ಏನ್ ಕಾಣಿಸ್ತಾ ಇತ್ತು, ಅದಾದ್ಮೇಲೆ ರೆಡಿ ಆಗಿರೋದು. ಅರ್ಥ ಆಗಿಲ್ವಾ? ಈಗ ಎಲ್ಲ ಕಾರ್ಯಗಳು ಅಷ್ಟೇ. ಈ ಒಂದು ಬಿಲ್ಡಿಂಗ್ ಇದ್ರು ಇದಕ್ಕೊಂದು ಹಿನ್ನೆಲೆ, ಒಂದು ಕತೆ ಇರುತ್ತೆ. ಅದ್ ನಮ್ಮೆಲ್ಲರಿಗೂ ಗೊತ್ತಿಲ್ಲ. ಅರ್ಥ ಆಗ್ತಾ ಇದೆಯಾ? ಈ ಬಿಲ್ಡಿಂಗ್ ಓನರ್ ಏನಿದಾನೋ ಅವನಿಗೆ ಮಾತ್ರ ಗೊತ್ತು. ರೆಡಿ ಆಗಿರೋದನ್ನ ನಾವೆಲ್ಲರೂ ನೋಡ್ತಾ ಇದೀವಿ. ಹಂಗೇನೆ ದೇವರು ಅವ್ರಿಗೆ ಯಾರು ಇಷ್ಟ ಆಗ್ತಾರೋ ಅವ್ರನ್ನ ಮಾತ್ರ ಹತ್ರ ಕರ್ಕೊಂಡ್ ಬಂದು ಏನ್ ಮಾಡ್ತಾರಂತೆ, ಅವ್ರು ಹೇಗೆ ಅದ್ಭುತಗಳನ್ನ ಮಾಡ್ತಾರೆ ಅದನ್ನ ತಿಳಿಸ್ತಾರಂತೆ. ಅರ್ಥ ಆಗ್ತಾ ಇದೆಯಾ? ಮಿಕ್ಕಿದವರು ಅದ್ಭುತಗಳನ್ನ ಅನುಭವಿಸ್ಬೋದು. ಅರ್ಥ ಆಗ್ತಾ ಇದೆಯಾ? ಯಾಕೆ ದೇವರು ಎಲ್ಲರಿಗೂ ಅದ್ಭುತಗಳನ್ನ ತೋರ್ಸೋದಿಲ್ಲ ಅಂದ್ರೆ ಒಂದ್ ಕಡೆ ವಾಕ್ಯ ಇದೆ ಗೊತ್ತಾ, ಭೂಮಿ ಮೇಲೆ ನಡೆಯೋದನ್ನ ನಾನು ಹೇಳಿದ್ರೇನೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ನಂಬಿಕೆ ಬರ್ತಾ ಇಲ್ಲ, ಇನ್ನ ಕಾಣ್ದೇ ಇರೋ ಲೋಕ ಒಂದಿದೆ, ಅದ್ರ ಬಗ್ಗೆ ನಿಮ್ಗೆ ಹೇಳಿದ್ರೆ ಅರ್ಥ ಆಗುತ್ತಾ ಅಂತ ಕೇಳ್ತಾರೆ. ಯಾಕೆ ನನ್ನ ಹತ್ರ ದೇವರು ಅವ್ರ ಅದ್ಭುತ ಹೆಂಗೆ ಮಾಡ್ತಾರೆ ಅಂತ ಹೇಳ್ಕೊಂತ ಇಲ್ಲ ಅಂದ್ರೆ, ನನ್ಗಿನ್ನ ಒಂದು ಮೆಚುರಿಟಿ ಇಲ್ಲ. ಮೆಚೂರ್ ಆದಾಗ ದೇವ್ರು ಖಂಡಿತವಾಗಿ ಹೇಳ್ಕೊಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಅದ್ಭುತಕ್ಕೂ ಅಷ್ಟೇ ಕೊನೆ ಅಲ್ಲ, ಅದ್ಭುತಕ್ಕೆ ಹಿಂದೆ ಒಂದು ಕೆಲಸ ನಡೆಯುತ್ತೆ. ಅದನ್ನ ಮೋಶೆಗೆ ಮಾತ್ರ ತೋರಿಸ್ತಾ ಇದ್ರಂತೆ. ಅಂದ್ರೆ ದೇವರಿಗೆ ಮಾರ್ಗಗಳಿದೆ. ಹೇಳಿ, ದೇವರಿಗೆ ಮಾರ್ಗಗಳಿದೆ. ಜೋರಾಗಿ ಶಬ್ದವಾಗಿ ಹೇಳಿ. ದೇವರಿಗೆ ಅದ್ಭುತಗಳು ಮಾಡೋದಿಕ್ಕೆ ಅವ್ರಿಗೆ ಮಾರ್ಗಗಳು ಗೊತ್ತು. ಅದಕ್ಕೆ ಸೀಕ್ರೆಟ್ ಆಗಿ ಏನೇನ್ ಹಾಕಿದ್ರೆ ಏನೇನ್ ಅದ್ಭುತ ಆಗುತ್ತೆ ಅಂತ ಅವ್ರಿಗೆ ಗೊತ್ತು. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಅಪೋಸ್ತಲರ ಕೃತ್ಯದಲ್ಲಿ ಒಬ್ಬ ಜ್ಯೋತಿಷ್ಯ ಬರ್ತಾನೆ. ಅವನು ಹೇಳ್ತಾನೆ, ನಾನು ಕಾಸು ಕೊಡ್ತೀನಿ ನಿನ್ಗೆ, ಏನ್ ಮಾಡು, ನನ್ಗೆ ಇದನ್ನ ಕೊಡು. ಏನ್ ಕೊಡ್ಬೇಕಂತೆ? ಕೈ ಇಟ್ಟಾಗ ಅಭಿಷೇಕ ಅವ್ರ ಮೇಲೆ ಬರ್ಬೇಕಂತೆ. ಅರ್ಥ ಆಗ್ತಾ ಇದೆಯಾ? ಕಾಸು ಕೊಟ್ಟಿ ಕೂಡ ದೇವರ ಒಂದು ಮಾರ್ಗನ ತಿಳ್ಕೊಳಕ್ ಆಗೋದಿಲ್ಲ. ನಾವು ಹೇಳಿ, ನಾವು ಧನ್ಯರು, ನಾವು ಆಶೀರ್ವದಿಸಲ್ಪಟ್ಟವರು. ಯಾವುದು ಕಾಸು ಕೊಟ್ಟರು ಸಿಕ್ಕಲ್ಲ. ನಾವು ಇವತ್ತು ಚರ್ಚಲ್ಲಿ ನಾವು ಅದನ್ನ ಕೇಳ್ತಾ ಇದ್ದೀವಿ. ದೇವ್ರಿಗೊಂದು ಮಾರ್ಗ ಇದೆ. ಹೇಳಿ, ದೇವ್ರಿಗೊಂದು ಮಾರ್ಗ ಇದೆ. ದೇವ್ರಿಗೊಂದು ಮಾರ್ಗ ಇದೆ. ದೇವ್ರಿಗೆ ಒಂದು ಮಾರ್ಗ ಇದೆ. ಹೇಳಿ, ದೇವ್ರಿಗೆ ಅದ್ಭುತಗಳನ್ನ ಮಾಡಕ್ಕೆ ಇವ್ರಿಗೆ ಆದಂತ ಒಂದು ರೂಟ್ ಇದೆ, ಇವ್ರಿಗೆ ಆದಂತ ಒಂದು ಸ್ಟೆಪ್ಸ್ ಇದೆ. ಅರ್ಥ ಆಗ್ತಾ ಇದೆಯಾ? ಲಾಸ್ಟ್ ಟೈಮ್ ಒಂದು ಮಾರ್ಗವನ್ನು ನಾವು ಧ್ಯಾನ ಮಾಡಿದ್ವಿ. ಅದೇನಂದ್ರೆ, ದೇವ್ರ ಅದ್ಭುತಗಳನ್ನ ಮಾಡುವಕ್ಕೆ ಅವ್ರಿಗೊಂದು ಮಾರ್ಗ ಇದೆ. ಅದೇನಂದ್ರೆ, ಅಡ್ಡ ಬರ್ತಾರೆ ಅವರು. ಎಷ್ಟು ಜನ ಜ್ಞಾಪನ ಇದೆ ಆ ಸಂದೇಶ? ಅಡ್ಡ ಬರ್ತಾರೆ. ಯಾಕೆ? ಅದು ಅವ್ರಿಗೆ ರೂಢಿ. ಯಾಕೆ? ಅದೊಂದು ಮಾರ್ಗ ಅವ್ರಿಗೆ. ಎಲ್ಲ ಪರಿಸ್ಥಿತಿ ಇನ್ನೇನು ಹಾಳಾಗ್ಬೇಕಂತ ಇರುವಾಗ ಇವ್ರು ಅಡ್ಡ ಬರೋದು. ಅರ್ಥ ಆಗ್ತಾ ಇದೆಯಾ? ಸತ್ತೋಗ್ಬಿಟ್ಟ ಅಂತ ಹೇಳುವಾಗ ಇವ್ರು ಅಡ್ಡ ಬರೋದು. ಕೈ ಮೀರಿ ಹೋಯ್ತು ಅಂತ ಹೇಳುವಾಗ ಇವ್ರು ಅಡ್ಡ ಬರೋದು. ಅದೇ ರೀತಿಲಿ ಇವತ್ತು ಒಂದು ಮಾರ್ಗವನ್ನು ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈ ತಿಂಗಳೆಲ್ಲ ದೇವರು ಅದಲ್ಲಿ ನಮ್ಗೆ ನಡೆಸ್ತಾರೆ. ಈ ತಿಂಗಳು ಅಷ್ಟೇ ಅಲ್ಲ, ನಮ್ಮ ಜೀವಿತ ಎಲ್ಲ ಈ ಒಂದು ಕಾರ್ಯವನ್ನು ನಾವು ಅನುಭವ ಮಾಡ್ತೀವಿ. ಆಮೇಲೆ ಪಕ್ಕದಲ್ಲಿರೋರ್ಗೆ ಹೇಳಿ, ಯಾವ ವಾಕ್ಯವನ್ನು ನಾವು ಕೇಳ್ತಾ ಇದೀವೋ ಅದನ್ನ ನಾವು ಕೈಯಾರೆ ಮುಟ್ಟುವ ದಿನಗಳು ಬರುತ್ತೆ, ಅದನ್ನ ಕಣ್ಣಾರೆ ನೋಡುವ ದಿನಗಳು ಬರುತ್ತೆ, ಅದನ್ನ ಕಿವಿಯಾರೆ ಕೇಳುವ ದಿನಗಳು ಬರುತ್ತೆ. ಇನ್ನೊಬ್ರಿಗೆ ಹೇಳಿ ಯಾವ ವಾಕ್ಯವನ್ನು ನಾವು ಕೇಳ್ತಾ ಇದೀವೋ
ನಾವು ಕೈಯಾರೆ ಅದನ್ನ ಮುಟ್ತೀವಿ, ಕಣ್ಣಾರೆ ಅದನ್ನ ನೋಡ್ತೀವಿ, ಕಿವಿಯಿಂದ ಅದ್ರ ಬಗ್ಗೆ ಕೇಳ್ತೀವಿ ಅಂತ. ಆಮೇನ್ ಆಮೇನ್. ಎಷ್ಟೋ ಮಾರ್ಗಗಳಲ್ಲಿ ಒಂದು ಮಾರ್ಗ ಏನು ಅಂದ್ರೆ ದೇವರು ರೀಸ್ಟೋರ್ ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಎಷ್ಟೋ ಅದ್ಭುತಗಳ ಒಂದು ರೂಟ್ ಕಾಸ್ ಏನಾಗಿರುತ್ತೆ? ರೆಸ್ಟೋರೇಷನ್ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ರೆಸ್ಟೋರೇಷನ್ ಅಂದ್ರೆ ಕಳ್ದೋಗಿರೋದ್ನೆಲ್ಲ ವಾಪಸ್ ಕೊಡೋದು. ಅರ್ಥ ಆಗ್ತಾ ಇದೆಯಾ? ಯಾರೆಲ್ಲ ಈ ಪುನರ್ಸ್ಥಾಪನೆ, ಯಾರೆಲ್ಲ ಈ ಸ್ಥಳದಲ್ಲಿ ಏನೋ ಒಂದು ಕಳ್ಕೊಂಡು ನಾವು ಬಂದಿದ್ದೀರೋ? ನನ್ನ ಬಗ್ಗೆ ನೀವು ಕೇಳ್ಬೇಕಂದ್ರೆ ನಾನು ಎಷ್ಟೊಂದು ಕಾರ್ಯಗಳನ್ನ ಕಳ್ಕೊಂಡಿದ್ದೀನಿ. ಈಗ ನಿಂತಿರುವಾಗ್ಲೂ ನಾನು ತುಂಬಾ ಕಾರ್ಯಗಳನ್ನ ಕಳ್ಕೊಂಡಿದ್ದೀನಿ. ನೀವು ಅದೇ ಅಂತ ಅನ್ಕೊಂಡಿದ್ದೀನಿ. ಎಷ್ಟು ಜನ ನಾನೀಗ ಬರುವಾಗ ಏನೇನೋ ಕಳ್ಕೊಂಡಿದ್ದೀನಿ, ನೆಮ್ಮದಿ ಇಲ್ಲ, ಅದಿಲ್ಲ, ಇದಿಲ್ಲ, ಒಟ್ಟು ಏನೋ ಒಂದು ಆಬ್ಸೆನ್ಸ್ ಇದೆ ನನ್ನ ಲೈಫಲ್ಲಿ ಅಂತ ಎಷ್ಟು ಜನ ಹೇಳ್ತೀರಾ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರ? ಅರ್ಥ ಆಗ್ತಾ ಇದೆಯಾ? ಏನೋ ಒಂದು ಕಳ್ಕೊಂಡಿದ್ದೀವಿ ಅಂದ್ರೆ ಈ ತಿಂಗಳ ವಾಗ್ದಾನ ಏನಂದ್ರೆ ದೇವ್ರು ಅದನ್ನೆಲ್ಲ ಪುನರ್ಸ್ಥಾಪನೆ ಮಾಡ್ತಾರೆ. ದೇವ್ರು ಅದನ್ನ ಮತ್ತೆ ಕೊಡ್ತಾರೆ. ಪಕ್ಕದಲ್ಲಿ ಹೇಳಿ, ಈಗ ವಾಗ್ದಾನ ಮಾಡ್ತಾರವರು ನಾನಲ್ಲ, ನಿಮ್ಮ ಮನೆಯವರಲ್ಲ, ಯಾರಿಗೆ ಮೋಸ ಮಾಡಕ್ಕೆ ಬರಲ್ಲ, ಯಾರಿಗೆ ಕೈ ಕೊಟ್ಟು ರೂಢಿ ಇಲ್ಲ, ಅವ್ರು ವಾಗ್ದಾನ ಮಾಡ್ತಾರಲ್ಲ. ಅವ್ರು ಏನಂತ ವಾಗ್ದಾನ ಮಾಡ್ತಾ ಇದಾರಲ್ಲಿ? ಈಗ ನೋಡಿದ್ರು ನಮ್ಮ ಲೈಫ್ನ ನೋಡಿದ್ರು, ಇವನ್ ಯಾಕೋ ತುಂಬಾ ಕಳ್ಕೊಂಡಿದ್ದಾನೆ ಅನ್ಬಿಟ್ಟು ಏನ್ ಡಿಸೈಡ್ ಮಾಡಿದ್ರು? ಏನೆಲ್ಲ ಕಳ್ಕೊಂಡಿದ್ದಾನ, ಏನೆಲ್ಲ ಇವನ್ನ ಬಿಟ್ಟು ಹೋಯ್ತೋ, ಯಾವ್ದೆಲ್ಲ ಕಾರ್ಯ ಇವನ ಹತ್ರ ಇಲ್ವೋ ಅದನ್ನೆಲ್ಲ ಮತ್ತೆ ಕೊಡ್ಬೇಕು ಇವನ್ನೇ ಅಂತ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರಲ್ಲ? ಅರ್ಥ ಆಗ್ತಾ ಇದೆಯಾ? ಹೇಳಿ ರೆಸ್ಟೋರೇಷನ್ ಹೇಳಿ. ನಾನು ರೆಸ್ಟೋರೇಷನ್ ನಂಬ್ತೀನಿ. ಶಬ್ದವಾಗಿ ಹೇಳಿ, ನಾನು ರೆಸ್ಟೋರೇಷನ್ ನಾನು ಪುನರ್ಸ್ಥಾಪನೆಯನ್ನ ನಾನು ನಂಬ್ತೀನಿ. ಯಾರೆಲ್ಲ ನಂಬ್ತಿರೋ ಅವ್ರು ಹೇಳಿ, ನಾನು ಪುನರ್ಸ್ಥಾಪನೆಯನ್ನ ನಾನು ನಂಬ್ತೀನಿ. ಶಬ್ದವಾಗಿ ಹೇಳಿ, ನಾನು ಪುನರ್ಸ್ಥಾಪನೆಯನ್ನ ನಾನು ನಂಬ್ತೀನಿ. ಕೈಗಳನ್ನ ಎತ್ತಿ ಹೇಳಿ, ಅರಕೆ ಮಾಡೋಣ, ನಾನು ಪುನರ್ಸ್ಥಾಪನೆಯನ್ನ ನಂಬ್ತೀನಿ. ನನ್ನ ಕುಟುಂಬ ಪುನರ್ಸ್ಥಾನ ಆಗುತ್ತೆ ಅಂತ ನಾನು ನಂಬ್ತೀನಿ. ನನ್ನ ಫೈನಾನ್ಸ್ ಅದು ರೆಸ್ಟೋರ್ ಆಗುತ್ತೆ ಅಂತ ನಾನು ನಂಬ್ತೀನಿ. ನನ್ನ ಆರೋಗ್ಯ ಅದು ರೆಸ್ಟೋರ್ ಆಗುತ್ತೆ ಅಂತ ನಾನು ನಂಬ್ತೀನಿ. ನಾನು ಕಳ್ಕೊಂಡಿದ್ದ ನೆಮ್ಮದಿ ಅದು ಮತ್ತೆ ನನಗೆ ಬರುತ್ತೆ ಅಂತ ನಾನು ನಂಬ್ತೀನಿ. ಆಮೇಲೆ ಹೇಳಿ, ನಾನು ಅದ್ಭುತಗಳನ್ನ ನಂಬ್ತೀನಿ, ನಾನು ಪುನರ್ಸ್ಥಾಪನೆಯನ್ನು ನಂಬ್ತೀನಿ. ಯಾಕೆ ಅಂದ್ರೆ ನನ್ನ ದೇವರು ಪುನರ್ಸ್ಥಾಪನೆ ಮಾಡ್ತಾನೆ. ನನ್ನ ದೇವ್ರು ಏನೆಲ್ಲ ಮಾಡ್ತಾರೋ ಹೇಳಿ, ನನ್ನ ದೇವ್ರು ಏನೆಲ್ಲ ಮಾಡ್ತಾರೋ ಅದನ್ನೆಲ್ಲ ನಾನು ನಂಬ್ತೀನಿ. ಶಬ್ದವಾಗಿ ಹೇಳಿ, ನನ್ನ ದೇವ್ರು ಏನೆಲ್ಲ ಮಾಡ್ತಾರೋ ಅದನ್ನ ನಾನು ನಂಬ್ತೀನಿ. ಶಬ್ದವಾಗಿ ಹೇಳಿ, ನನ್ಗೆ ಅರ್ಥ ಆಗ್ತಾ ಇಲ್ಲ ನೀವು ಹೇಳ್ತಾರ, ಅದು ಅರ್ಥ ಆಗೋ ತರ ಹೇಳಿ. ನನ್ನ ದೇವ್ರು ಏನೆಲ್ಲ ಮಾಡ್ತಾರೋ ಅದನ್ನ ನಾನು ನಂಬ್ತೀನಿ. ಆಮೇಲೆ ಹೇಳಿ, ನನ್ನ ದೇವ್ರು ಏನೆಲ್ಲ ಮಾಡ್ತಾರೋ ಅದನ್ನ ನಾನು ನಂಬ್ತೀನಿ. ಪುನರ್ಸ್ಥಾಪನೆಯನ್ನು ನಾನು ನಂಬ್ತೀನಿ. ಹೇಳಿ, ನಾನು ರೆಸ್ಟೋರೇಷನ್ ನಾನು ನಂಬ್ತೀನಿ. ಸ್ವಲ್ಪ ನಾನು ನಂಬೋದಿಂದ ಹೇಳಿ, ನಾನು ನಂಬ್ತಾ ಇರೋದ್ರಿಂದ ನನ್ನ ಮಹಿಮೆನ ನೋಡ್ತೀನಿ. ನಾನು ಕಳ್ಕೊಂಡಿದ್ದ ಮಹಿಮೆ ಮತ್ತೆ ವಾಪಸ್ ಬರೋದನ್ನ ನಾನು ನೋಡ್ತೀನಿ. ಆಮೇನ್. ಈಗ ರೆಸ್ಟೋರೇಷನ್ ಆಗ್ಬೇಕಂದ್ರೆ ದೇವ್ರು ನಾವೆಲ್ಲ ನಾರ್ಮಲ್ ಆಗಿ ಹೇಳ್ತೀವಿ, ದೇವ್ರು ಏನೆಲ್ಲ ಕಳ್ಕೊಂಡಿದ್ದಾನೋ ಅದನ್ನ ವಾಪಸ್ ಕೊಡ್ತಾರೆ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಯೋಬಂದ ಎಕ್ಸಾಂಪಲ್ ತಗೊಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಯಾರು? ಯೋಬ. ಯಾಕಂದ್ರೆ ಅವ್ರ ಹತ್ರ ಇದ್ದಿದ್ದು ಪ್ರತಿಯೊಂದು ಕಾರ್ಯ, ನಮ್ಮ ಮಕ್ಕಳಿಂದ ಹಿಡ್ದು ಎಲ್ಲ ಕಾರ್ಯ, ಆಸ್ತಿ ಅಂತಸ್ತು ಎಲ್ಲನ ಏನ್ ಮಾಡಿದ್ರು? ಕಳ್ಕೊಂಡ್ರು. ಅಷ್ಟೇ ಅಲ್ಲ, ಯೋಬನ ಒಂದು ಪುಸ್ತಕ ಕೊನೆ ಆಗೋಷ್ಟರಲ್ಲಿ ಯಾವ್ದೆಲ್ಲ ಕಳ್ಕೊಂಡಿದ್ದು ಎಷ್ಟು ನಿಜ ಆಗಿತ್ತೋ ಅಷ್ಟು ನಿಜ, ಅದಕ್ಕಿಂತ ನಿಜ ಆಗಿರೋದು ಏನು ಅಂದ್ರೆ ಪುನರ್ಸ್ಥಾಪನೆ. ಇವನು ಒಂದು ಕಳ್ಕೊಂಡ, ದೇವ್ರು ಎರಡೆರಡು ವಾಪಸ್ ಕೊಟ್ರು. ಅರ್ಥ ಆಗ್ತಾ ಇದೆ? ಪಕ್ಕದಲ್ಲಿ ಹೇಳಿ, ಒಂದು ಕಳ್ಕೊಂಡು 2 ವಾಪಸ್ ಕೊಟ್ರು. ಅರ್ಥ ಆಗಿಲ್ವಾ? ಆಮೇಲೆ ಪುನರ್ಸ್ಥಾಪನೆ ನೋಡಿ, ಬೈಬಲ್ ಅಲ್ಲಿ ಎಲ್ಲ ನೋಡಿ, ಭೂಮಿ ಅದರ ಒಂದು ಸೌಂದರ್ಯವನ್ನ ಕಳ್ಕೊಂಡಿತ್ತು. ಅರ್ಥ ಆಗ್ತಾ ಇದೆಯಾ? ಆದಿಕಾಂಡ ಸ್ಟಾರ್ಟಿಂಗ್ ಅಲ್ಲೇ ನಾವು ನೋಡ್ತೀವಿ, ಭೂಮಿ ಅದರ ಒಂದು ಸೌಂದರ್ಯವನ್ನ ಕಳ್ಕೊಂಡಿತ್ತು, ಅದರ ಒಂದು ಕ್ರಮವನ್ನ ಕಳ್ಕೊಂಡಿತ್ತು, ಅದರಲ್ಲಿರೋ ಜನಗಳನ್ನ ಕಳ್ಕೊಂಡಿತ್ತು. ದೇವ್ರು ಏನ್ ಮಾಡಿದ್ರು? ಅದನ್ನೆಲ್ಲ ಮತ್ತೆ ರೆಸ್ಟೋರ್ ಮಾಡಿದ್ರು, ವಾಪಸ್ ತಂದ್ರು. ಹೇಳಿ, ವಾಪಸ್ ತಂದ್ರು. ಈಗ ಭೂಮಿಗೆ ಮಾಡಿದ್ರು, ಯೋಬಂಗೆ ಮಾಡಿದ್ರು. ಅಂದ್ರೆ ಯೋಬ ದೇವ್ರಿಗೆ ಮಗು ಅಲ್ಲ ಅವನು. ಅರ್ಥ ಆಗ್ತಾ ಇದೆಯಾ? ದೇವರಿಗೆ ಒಬ್ಬ ಆಳು ಅಷ್ಟೇ, ಒಬ್ಬ ನೀತಿವಂತ ಯಾರೋ ಒಬ್ಬ ವ್ಯಕ್ತಿ ಅಷ್ಟೇ.
ಆಯ್ ಬಾಯ್ ಫ್ರೆಂಡ್ ದೇವ್ರಿಗೆ ಹೇಳಿ, ಆಯ್ ಬಾಯ್ ಫ್ರೆಂಡ್. ನಾನು ನೀವೆಲ್ಲ ದೇವ್ರಿಗೆ ಹತ್ರವಾಗಿರೋರು. ಶಬ್ದವಾಗಿ ಹೇಳಿ, ನಾನು ದೇವ್ರಿಗೆ ಹತ್ರ ಆಗಿರೋನು. ಆಮೇಲೆ ನಾನು ಎಷ್ಟೊಂದು ಜನ ನೀವು ಮಲಗಿರೋದನ್ನ ನೋಡ್ತಾ ಇದ್ದೀನಿ, ಇನ್ನೊಂದ್ಸಲಿ ನೋಡ್ಬಾರ್ದು ಅದು. ಕಣ್ ಮುಚ್ಕೊಳ್ಳಿ ಅಂತವ್ರು ಯಾರೋ. ಆಮೇಲೆ ರೆಸ್ಟೋರ್ ಮಾಡ್ತಾರೆ ದೇವರು. ರೆಸ್ಟೋರೇಷನ್ ಅದು ಒಂದು ಮಾರ್ಗ ಅವ್ರಿಗೆ. ಈ ರೆಸ್ಟೋರೇಷನ್ ಹೆಂಗೆ ಮಾಡ್ತಾರೆ, ಅದರ ಒಂದು ಈಗ ರೆಸ್ಟೋರೇಷನ್ ಅದು ಅದ್ಭುತ. ಅದು ಆ ಅದ್ಭುತ ಮಾಡ್ಬೇಕಂದ್ರೆ ಒಂದು ಮಾರ್ಗ ಇದೆ ದೇವ್ರಿಗೆ. ಅರ್ಥ ಆಗಿಲ್ವಾ ನಾನು ಹೇಳಿದ್ದು? ಪುನರ್ಸ್ಥಾಪನೆ ಅನ್ನೋದು ಅದು ರೆಡಿಮೇಡ್, ಅದು ಎಲ್ಲರಿಗೂ ಕಾಣುವಂಥದ್ದು. ಅದು ರೆಡಿಯಾಗಿರೋ ಅದ್ಭುತ. ಅದ್ರ ಹಿನ್ನೆಲೆ ಒಂದು ಕಾರ್ಯ ಇದೆ. ಅದ್ರ ಹಿನ್ನೆಲೆ ದೇವರು ಒಂದು ಕಾರ್ಯವನ್ನು ಮಾಡ್ತಾರೆ. ಅದನ್ನ ನಾನು ನಿಮ್ಗೆ ಹೇಳಿ ನಾನು ಮುಗಿಸ್ತೀನಿ. ಆಮೇಲೆ ನಾನು ಸ್ವಲ್ಪ ದಿನಗಳಿಂದೆ, ಈಗ ನೀಟಾಗಿ ಅರ್ಥ ಆಗ್ಬೇಕು. ಈಗ ಸಂದೇಶ ಪ್ರಾರಂಭ ಆಯ್ತು, ಅರ್ಥ ಆಗ್ತಾ ಇದೆ. ಈಗ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಆಗಲ್ಲ. ಚೆನ್ನಾಗಿ ಗಮನ ಕೊಟ್ಟು ಕೇಳಿ. ಸ್ವಲ್ಪ ದಿನಗಳ ಹಿಂದೆ ನಾನು ಪ್ರಾರ್ಥನೆ ಮಾಡುವಾಗ ಏನೇನೋ ಕಾರ್ಯಗಳು ನಡೀತು. ಅದರಲ್ಲಿ ನಿಮಗೆ ನಂಬಿಕೆ ಯಾವ್ದು ಬರುತ್ತೆ ಅದು ಮಾತ್ರ ಹೇಳ್ತೀನಿ. ದೇವದೂತ ಬಂದು ಅವರು ಒಂದು ಬಟ್ಟೆಯನ್ನು ನನ್ಗೆ ಕೊಟ್ಟರು. ಆ ಬಟ್ಟೆ ನಾನು ಹಾಕೊಂಡಿದ್ದ ತಕ್ಷಣ, ಆ ವಸ್ತ್ರವನ್ನು ನಾನು ಧರಿಸ್ಕೊಂಡಿದ್ದ ತಕ್ಷಣ, ನಾನು ಆ ಒಂದು ಇದಲ್ಲಿ ಇರ್ಲಿಲ್ಲ. ನನ್ನ ರೂಮ್ ಕಾಣ್ಬೇಕಿತ್ತಲ್ವಾ. ನಾರ್ಮಲ್ ಆಗಿ ರೂಮ್ ಅಂದ್ರೆ ಒಂದು ಸಿಚುವೇಶನ್ಗೆ ದೇವರು ನನ್ನ ಇಲ್ಲಿಂದ ಅಲ್ಲಿಗೆ ಆ ಬಟ್ಟೆ ಹಾಕೊಂಡಿದ್ದ ತಕ್ಷಣ, ಅದು ಒಂಥರ ಸೂಟ್, ಅದೇನು ಸ್ಪೇಸ್ ಸೂಟ್ ಎಲ್ಲ ಇರುತ್ತಲ್ವಾ, ಆ ಥರ ಅದನ್ನ ಹಾಕೊಂಡಿದ್ದ ತಕ್ಷಣ ಅಲ್ಲಿ ಜಾಗದಿಂದ ಬೇರೆ ಕಡೆ ನನ್ನ ಕಳಿಸಿ ನಾನು ಒಂದು ಕಾರ್ಯವನ್ನು ನೋಡ್ತಾ ಇದ್ದೆ. ಏನೇನೋ ಕಾರ್ಯಗಳು ನಡೀತು. ನಾನು ನಿಮ್ಗೆ ಅರ್ಥ ಆಗೋ ಥರ ಹೇಳ್ತೀನಿ. ಆಮೇಲೆ ಕೇಳ್ತಾ ಇದ್ದೀರೋ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನಾನು ಒಂದು ಸ್ಥಳದಲ್ಲಿದ್ದೀನಿ, ಒಂದು ಜಾಗದಲ್ಲಿ ನಾನಿದ್ದೀನಿ. ನನ್ನ ಜೊತೆ ಸೇಮ್ ನನ್ನ ಮಿರರ್ ಇಮೇಜ್ ಅಂದ್ರೆ ಈಗ ನಾನೇ ಡೂಪ್ಲಿಕೇಟ್. ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಜ್ಞಾನ ಜಾಸ್ತಿ ಇದೆ, ಅವನಿಗೆ ಅರ್ಥ ಆಗುತ್ತೆ, ಎಲ್ಲ ಗೊತ್ತಾಗುತ್ತೆ. ಅದು ನಾನು ಅವ್ರ ಮುಂದೆ ಏನಿಲ್ಲ, ಈ ತರ ಗೊತ್ತಾಗ್ತಾ ಇದೆ. ಅರ್ಥ ಆಗಿಲ್ವಾ? ನಾನೇ ಡೂಪ್ಲಿಕೇಟ್. ಈ ತರ ಒಂದು ಸಿಚುವೇಶನ್ ಅಲ್ಲಿ ನಾನು ಹೋಗಿದಾಗ ಒಂದು ಮನೆಗೆ ನನ್ನನ್ನು ಕರ್ಕೊಂಡೋದ್ರು. ಆ ಮನೇಲಿ ಏನಾಯ್ತು, ಸಡನ್ ಆಗಿ ಏನೋ ಒಂದು ಆಗಿ ಅಲ್ಲಿದ್ದಿದ್ದು ಎಲ್ಲ ಪಾಟ್ಗಳು ಅಂದ್ರೆ ಮಡಿಕೆಗಳು ಎಲ್ಲ ಒಡೆದೋಯ್ತು. ಒಂದೇ ಸೆಕೆಂಡ್ಗೆ ಏನಾಯ್ತು, ಎಲ್ಲ ನಾನು ಒಳಗೆ ಹೋಗಿದ ತಕ್ಷಣ ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಎಲ್ಲ ಮಡಿಕೆಗಳು ಒಂದು ಬಿಡದಿರೋ ರೀತಿಲಿ ಎಲ್ಲ ಒಡೆದೋಯ್ತು. ನೆಕ್ಸ್ಟ್ ಆ ಮನೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ನಮ್ಮ ಹತ್ರ ಕೇಳ್ದ, ದಯವಿಟ್ಟು ನಾನು ತುಂಬಾ ಲಾಸ್ ಆಗ್ತಾ ಇದೆ, ಏನಾದ್ರೂ ನೀವು ಮಾಡ್ತೀರಾ ಅಂತ. ಅರ್ಥ ಆಗಿಲ್ವಾ? ಏನಾದ್ರೂ ನೀವು ಮಾಡ್ತೀರಾ? ನಾನು ಮತ್ತೆ ಇನ್ನೊಬ್ಬ ಚಿನ್ಮಯ ಇದ್ರಲ್ವಾ, ಇಬ್ರು ಪ್ರಾರ್ಥನೆ ಮಾಡಿದ್ವಿ. ಪ್ರಾರ್ಥನೆ ಮಾಡಿದಾಗ ನಾನು ಒಂದು ಕಾರ್ಯವನ್ನು ನಾನು ನೋಡಿದೆ. ಆ ಮಡಿಕೆಗಳು ಯಾವ್ದೆಲ್ಲ ಮುರಿದಿ ಎಲ್ಲೆಲ್ಲ ಬಿದ್ದಿತ್ತು ಅದೆಲ್ಲ ಮತ್ತೆ ಸೇರ್ತು. ಅರ್ಥ ಆಗಿಲ್ವಾ? ಮಡಿಕೆ ಯಾವ್ದು ಒಡೆದೋಗಿತ್ತೋ ಅದೆಲ್ಲ ಸೇರ್ತು. ಇನ್ನೊಬ್ರು ಇದು ಇಷ್ಟಕ್ಕೆ ನಾನು ಮುಗಿಸ್ತೀನಿ. ಇದು ಅರ್ಥ ಆದ್ರೆ ನಿಮ್ಗೆ ಸಂದೇಶದ ಒಂದು ಐಡಿಯಾ ಬರುತ್ತೆ. ಇನ್ನೊಂದು, ಹಂಗೆ ಆಚೆ ನಾವಿಬ್ರು ನೆಟ್ಕೊಂಡು ಹೋಗುವಾಗ ಒಬ್ಳು ಹೆಂಗಸ್ ಬರ್ತಾರೆ. ಅರ್ಥ ಆಯ್ತಾ? ಅವ್ರು ನಮ್ಮ ಹತ್ರ ಹೇಳಿದ್ರು ಹೊಲದಲ್ಲಿ ನಾನು ಏನ್ ಮಾಡಿದೆ, ಪ್ಲಾಂಟ್ ಬರ್ತಾ ಇತ್ತು, ಅಂದ್ರೆ ಗಿಡನ ಬೆಳೆ ಬರ್ತಾ ಇತ್ತು. ಇನ್ನೇನು ಹಾರ್ವೆಸ್ಟ್ ಟೈಮ್ಗೆ ಹತ್ರ ಆಗಿರೋದ್ರಿಂದ ನಾವು ಖುಷಿಯಾಗಿದ್ವಿ. ಒಂದೇ ನೈಟ್ ಏನಾಯ್ತು, ಮಳೆ ಬಂದು ಎಲ್ಲ ಮುಳುಗೋಗಿ ಕೊಚ್ಕೊಂಡು ಹೊಂಟೋಯ್ತು ಅಂತ ಹೇಳಿದ್ರು. ಇದಕ್ಕೆ ನೀವೇನಾದ್ರೂ ಮಾಡ್ತೀರಾ ಅನ್ನುವಾಗ ನನ್ಗೆ ಅರ್ಥ ಆಗಿಲ್ಲ, ಇನ್ನೊಬ್ಬ ಚಿನ್ಮಯ್ಗೆ ಅವನಿಗೆ ಅರ್ಥ ಆಗೋಯ್ತು. ನಾನು ಪ್ರೇಯರ್ ಮಾಡಕ್ ಹೋಗ್ತಾ ಇದ್ದೀನಿ, ಅವ್ನು ಪ್ರೇಯರ್ ಮಾಡಿಲ್ಲ. ಅವ್ರು ಏನೋ ಒಂದು ಹಿಂಗಂದ್ರು ಅಷ್ಟೇ. ಏನಾಯ್ತು,
ಯಾವುದು ಮಳೆಯಿಂದ ತುಂಬಿತ್ತು ಹೊಲ, ಅದು ಮಳೆ ಬರ್ದಿರತ್ತೆ. ಇಲ್ಲಿ ಮಳೆ ಬಂದಿತ್ತು ಕೊಚ್ಕೊಂಡು ಹೋಯ್ತು ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಏನಾಯ್ತು, ರೆಸ್ಟೋರ್ ಆಯ್ತು. ಅರ್ಥ ಆಗಿಲ್ವಾ? ಹಂಗಂದ್ರೆ ನಾನು ಅಂದ್ಕೊಂಡೆ ಅವಾಗ ವಾಪಸ್ ಬಂದಾಗಿಂದ ನಾನು ಅಂದ್ಕೊಂಡೆ, ನಾನು ಪ್ರಾರ್ಥನೆ ಮಾಡುವಾಗ ದೇವರು ಎಷ್ಟೋ ಕಾರ್ಯಗಳು ಹೇಳಿದ್ರು. ಎಷ್ಟೋ ಕಾರ್ಯಗಳು ಹೇಳಿದ್ರು. ಅದರಲ್ಲಿ ನಿಮ್ಗೆ ಏನು ಅರ್ಥ ಆಗಲ್ಲ ಅಂದ್ರೆ ಸ್ವಲ್ಪ ಮಾತ್ರ ಅರ್ಥ ಮಾಡ್ಕೊಳ್ಳಿ. ಪುನರ್ಸ್ಥಾಪನೆ ಆಗುವಾಗ ದೇವರು ಅದ ಹಿಂದೆ ಒಂದು ಕೆಲಸ ಮಾಡ್ತಾರೆ. ಅವರು ಅರ್ಥ ಆಗಿಲ್ವಾ? ಹೇಳಿ ಪುನರ್ಸ್ಥಾಪನೆ ಆಗುವಾಗ ಅದ್ರ ಹಿಂದೆ ದೇವ್ರು ಏನೋ ಒಂದು ಕೆಲಸ ಮಾಡ್ತಾರೆ. ಆಮೇಲೆ ಆ ಕೆಲಸ ಏನು ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ಪ್ರಸಂಗಿ 3:11 ನಾನೀಗ ಹೇಳಿದ್ ನೀವು ನಂಬಿಲ್ಲ ಅಂದ್ರು ಇದು ಹಿಂಗೆ ನಡೆಯೋದು. 3:11 ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದೇನೆ. ಆಮೇಲೆ ಅಲ್ಲದೆ ಮನುಷ್ಯರು ಸಾಕು ಅಂದವಾಗಿ ನಿರ್ಮಿಸಿದೆ. ಪ್ರಸಂಗಿ 3:11. ಇನ್ನೊಬ್ರು ಓದಿ. ಎಷ್ಟು ಜನ ಇನ್ನ ಇದ್ದೀರಾ ನನ್ನ ಜೊತೆ? ಅವಲ್ಲೇ ಬಿಟ್ಟೋದವ್ರು ಎಷ್ಟು ಜನ ಇದ್ದೀರಾ? ಸೆಂಟ್ರಲ್ ಕೈ ಕೊಡ್ಬೇಡಿ, ಭಯ ಆಗುತ್ತೆ. ಮುಂದೆ ಓದಿ. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಆಮೇಲೆ ಇಲ್ಲಿ ಹೇಳಿ ಇನ್ನೊಬ್ರು ಓದಿ. ಇನ್ನೊಬ್ರು. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಆಮೇಲೆ ಎಲ್ಲರೂ ಸೇರಿ ಓದೋಣ. 3, 2, 1. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ. ಇನ್ನೊಂದ್ಸಲಿ ಇನ್ನೊಂದ್ಸಲಿ ಆಮೇಲೆ ಇನ್ನೊಂದ್ಸಲಿ ಹಾಗೆ ಕಡೆದಾಗಿ ಎಲ್ಲರೂ ಸೇರಿ ಓದೋಣ. ಒಂದೊಂದು ಇಲ್ಲಿ ಈ ವಾಕ್ಯ ಏನಿದೆ, ಇದೆ ಬೇಸ್ ರೂಟ್. ಇದು ಅರ್ಥ ಆಗ್ತಾ ಇದೆಯಾ? ರೆಸ್ಟೋರೇಷನ್ ಆಗುತ್ತೆ ಅಲ್ವಾ? ಆ ಅದ್ಭುತಕ್ಕೆ ಹಿನ್ನೆಲೆ ಏನಂದ್ರೆ ಈ ವಾಕ್ಯದಲ್ಲಿದೆ. ಅರ್ಥ ಆಗ್ತಾ ಇದೆಯಾ? ಒಂದೊಂದು ವಸ್ತುವನ್ನು ಹೇಳಿ, ಒಂದೊಂದು ವಸ್ತುವನ್ನು ನೆಕ್ಸ್ಟ್ ಸಮಯಕ್ಕೆ ತಕ್ಕ ಹಾಗೆ ಹೇಳಿ, ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ಸೃಷ್ಟಿ ಮಾಡಿದ್ದಾನೆ. ಹೇಳಿ, ಅಂದವಾಗಿ ಸೃಷ್ಟಿ ಮಾಡಿದ್ದಾರೆ. ಆಮೇಲೆ ಹೇಳಿ ಅಂದವಾಗಿ ಸೃಷ್ಟಿ ಮಾಡಿದ್ದಾರೆ, ಸುಂದರವಾಗಿ ಸೃಷ್ಟಿ ಮಾಡಿದ್ದಾರೆ, ಚಂದವಾಗಿ ಸೃಷ್ಟಿ ಮಾಡಿದ್ದಾರೆ. ಆಮೇಲೆ ಅರ್ಥ ಆಗ್ತಾ ಇದೆಯಾ? ರೆಸ್ಟೋರೇಷನ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳಿದ್ರೆ ಅದ್ರ ಹಿನ್ನೆಲೆ ದೇವ್ರು ಏನ್ ಮಾಡ್ತಾರೆ? ಈಗ ಪುನರ್ಸ್ಥಾಪನೆ ದೇವ್ರು ನನ್ನ ಜೀವಿತದಲ್ಲಿ ಮಾಡ್ಬೇಕಲ್ವಾ? ನಾನು ಕಳ್ಕೊಂಡಿರೋದೆಲ್ಲ ನನ್ಗೆ ವಾಪಸ್ ಕೊಡ್ಬೇಕಲ್ವಾ? ಅರ್ಥ ಆಗ್ತಾ ಇದೆಯಾ? ನಾನೇನೆಲ್ಲ ಕಳ್ಕೊಂಡಿದ್ದೀನಿ ಅದನ್ನ ವಾಪಸ್ ಕೊಡ್ಬೇಕಲ್ವಾ ದೇವ್ರು? ಅದಕ್ಕೆ ದೇವರು ಯಾವ್ದನ್ನ ಉಪಯೋಗ ಮಾಡ್ತಾರೆ ಅಂದ್ರೆ ಸಮಯವನ್ನ. ಅರ್ಥ ಆಗಿಲ್ವಾ ನಾನು ಹೇಳ್ತಾರ? ಹೇಳಿ ಟೈಮ್ನ ಉಪಯೋಗ ಮಾಡ್ತಾರೆ. ರೆಸ್ಟೋರೇಷನ್ ಏನು? ಅದ್ಭುತ. ಮಾರ್ಗ ಯಾವುದು ಅಂದ್ರೆ ಸಮಯ. ಅರ್ಥ ಆಗ್ತಾ ಇದೆಯಾ? ಆತನು ಮಾರ್ಗವನ್ನ ಯಾರಿಗೆ ತೋರಿಸ್ರು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದಾರೆ. ಮಾರ್ಗ ಗೊತ್ತಾದ್ಮೇಲೆ ಈಗ ಇಲ್ಲಿಂದ ಹೋದ್ರೆ ನಿಮ್ಗೆ ಇದು ಸಿಗುತ್ತೆ ಅಂದ್ರೆ ಅಲ್ಲಿ ಹೋದ್ರೆ ಸಿಗುತ್ತೆ. ನೀವ್ ಹೇಳಕ್ಕೆ ಆಗಲ್ಲ ನನ್ನ ಪುನರ್ಸ್ಥಾಪನೆಯನ್ನ ಸೈತಾನ್ ತಡೆದ ಅಂತ. ಯಾಕಂದ್ರೆ ನಿಮ್ಗೆ ಇವತ್ತು ರೂಟ್ ಗೊತ್ತಾಯ್ತು. ಪಕ್ಕದಲ್ಲಿ ಹೇಳಿ, ನಿಮ್ಮ ಅದ್ಭುತನ ಯಾರು ಹೈಜಾಕ್ ಮಾಡಕ್ ಆಗೋದಿಲ್ಲ. ನಿನ್ನ ಅದ್ಭುತನ ಯಾರು ಕದಿಯಕ್ ಆಗೋದಿಲ್ಲ. ನಿನ್ಗೆ ಏನ್ ನಡಿಬೇಕೋ ಅದ್ ನಡೆಯುತ್ತೆ. ಇನ್ನೊಬ್ರಿಗೆ ಹೇಳಿ, ನಿನ್ಗೆ ಏನು ನಡಿಬೇಕೋ ಅದು ನಡೆಯುತ್ತೆ. ಯಾಕಂದ್ರೆ ದೇವ್ರು ಬರೀ ಮೇಲ್ಮೇಲೆ ನಿಮ್ಗೆ ತೋರಿಸಿಲ್ಲ, ಅದ್ಭುತನ ತೋರಿಸಿಲ್ಲ, ಅದ್ಭುತಕ್ಕೆ ಹಿನ್ನೆಲೆ ಆಗಿರೋ ಒಂದು ಮಾರ್ಗವನ್ನು ಕೂಡ ತೋರಿಸಿದ್ರು. ಅದೇನು ಅಂದ್ರೆ ಅದು ಸಮಯನ ಉಪಯೋಗ ಮಾಡಿ ದೇವ್ರು ಏನ್ ಮಾಡ್ತಾರೆ? ರೆಸ್ಟೋರ್ ಮಾಡ್ತಾರೆ. ಅರ್ಥ ಆಗಿಲ್ವಾ? ಸಮಯನ ಉಪಯೋಗ ಮಾಡಿ ಏನ್ ಮಾಡ್ತಾರೆ? ರೆಸ್ಟೋರ್ ಮಾಡ್ತಾರೆ. ಆಮೇಲೆ ಈ ವಾಕ್ಯದಲ್ಲಿದೆ. ಹಂಗಂದ್ರೆ ದೇವ್ರೆ ರೆಸ್ಟೋರೇಷನ್ ಹೆಂಗೆ ಮಾಡ್ತೀಯ ಅಂತ ಕೇಳುವಾಗ ನೀನೊಬ್ಬ ವ್ಯಕ್ತಿ ಇದ್ದಾನಲ್ಲ, ಅವನ್ಗೆ ಅರ್ಥ ಆಯ್ತು, ಅವನ್ನ ಕೇಳು ಅಂತ ಹೇಳಿದ್ರು. ಇನ್ನೊಬ್ಬ ಯಾರೋ ನಾನೇ, ನನಗೆ ನನ್ನಿಂದಾನೇ ಹೇಳ್ಸೋದು. ಯಾಕಂದ್ರೆ ದೇವ್ರಿಗೆ ಗೊತ್ತು ಅನ್ಸುತ್ತೆ ಬೆಸ್ಟ್ ಟೀಚರ್ ಯಾರು ಇಲ್ಲ ಅಂತ. ಅವ್ರನ್ನ ನಾನು ಕೇಳುವಾಗ ಅವರು ಒಂದು ಕಾರ್ಯನ ನಾನು ನೋಡಿದೆ.
ಒಂದು ಕಾರ್ಯನ ನಾನು ನೋಡಿದೆ, ದೇವರು ಪುನರ್ಸ್ಥಾಪನೆ ಮಾಡುವಾಗ ದೇವ್ರ ಸಮಯನ ಹಿಂದೆ ಎಳಿತಾರೆ ಅಂತ ಅರ್ಥ ಆಗ್ತಾ ಇದೆ. ಈಗ ನಿಮ್ಗೆ ರೋಗ ಬಂದಿದ್ದು ಯಾವುದೋ ಒಂದು ಟೈಮ್ ಇರುತ್ತೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ಈಗ ದೇವರು ಆ ಟೈಮ್ಗಿಂತ ಹಿಂದೆ ಹೋಗ್ಬಿಟ್ಟು ಅದನ್ನ ಪಾಸ್ ಮಾಡಿದ್ರೆ ರೋಗನೇ ಇರಲ್ಲ. ನಾನು ಹೇಳ್ತಾ ಇರೋದು ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಸಾಲ ಇಲ್ದೇರೆ ಬದುಕ್ಬೋದಾ? ಸಾಲ ಮಾಡಿದ ಒಂದು ಡೇಟ್ ಇದೆ. ಅರ್ಥ ಆಗ್ತಾ ಇದೆಯಾ? ಒಂದ್ ದಿನ ನಾವು ಮಾಡಿದ್ವಿ, ಅದಕ್ಕೇನೋ May 3rd ಇರ್ಬೋದು, February 2nd ಇರ್ಬೋದು. ಅರ್ಥ ಆಗ್ತಾ ಇದೆಯಾ? ಒಂದು ಡೇಟ್ ಇದೆ. ದೇವ್ರು ರೆಸ್ಟೋರೇಷನ್ ಮಾಡ್ತೀನಿ, ನಾನು ನಿನ್ನ ಪುನರ್ಸ್ಥಾನ ಮಾಡ್ತೀನಿ ಅಂದ್ರೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಟೈಮ್ನ ಹಿಂದೆ ಎಳಿತಾರೆ. ಅರ್ಥ ಆಗಿಲ್ವಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಕಾನಾನೂರಿನಲ್ಲಿ ಮದುವೆದಲ್ಲಿ ಏನಾಯ್ತು, ದ್ರಾಕ್ಷಾರಸ ಖಾಲಿ ಆಯ್ತಲ್ವಾ? ಇಲ್ಲಿ ದೇವ್ರು ಏನ್ ಮಾಡ್ತು ಅಂದ್ರೆ ಖಾಲಿ ಆಗದಿರೋವಾಗ ಇತ್ತಲ್ವಾ ಆ ಟೈಮು, ಅವಾಗ ಹೇಳಿದ್ರು. ನಾನು ಬೇರೆ ಜನಕ್ಕಾದ್ರೂ ಹೇಳಿದ್ರೆ ಅರ್ಥ ಆಗ್ತಾ ಇತ್ತು ಅನ್ಸುತ್ತೆ. ಈ ತರ ಇನ್ನೊಂದು ಯಾವಾಗಲೂ ನನ್ನ ಟೈಮ್ ಬಗ್ಗೆ ನನಗೆ ತುಂಬಾ ಗೊತ್ತು. ಬೇಕಾದ್ರೆ 3 ವರ್ಷ ಪ್ರೀಚ್ ಮಾಡ್ತೀನಿ ಅದರಲ್ಲಿ, ಬರೀ ಟೈಮ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು. ಇದು ಹೇಳ್ತಾರೋದು ನಿಮ್ಗೇನಿಲ್ಲ, ಅಷ್ಟು ನಾವು ತಿಳ್ಕೊಳ್ಬೇಕು. ಅದ್ರ ಬಗ್ಗೆ ಟೈಮ್ ಬಗ್ಗೆ ತಿಳ್ಕೊಳ್ತಾ ಏನಾಯ್ತು ನನಗೆ ಅಂದ್ರೆ ದೇವ್ರ ಮೇಲೆ ಇನ್ನೂ ಜಾಸ್ತಿ ಪ್ರೀತಿ ಆಗಕ್ಕೆ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಟೈಮ್ ಕರೆಕ್ಟಾಗಿ ಮುಹಮ್ಮದ್ ಬಂದ್ರು, ಟೈಮ್ ಕರೆಕ್ಟಾಗಿ ಹೋದ್ರು, ಟೈಮ್ ಕರೆಕ್ಟಾಗಿ ಬುದ್ಧ ಬಂದ್ರು ಹೋದ್ರು, ಟೈಮ್ ಕರೆಕ್ಟಾಗಿ ಇನ್ನೊಬ್ರು ಬಂದ್ರು ಹೋದ್ರು, ಟೈಮ್ ಕರೆಕ್ಟಾಗಿ ಒಬ್ರು ಬಂದ್ರು ಹೋದ್ರು, ಟೈಮ್ ಕರೆಕ್ಟಾಗಿ ಒಬ್ಬ ವ್ಯಕ್ತಿ ಬಂದು ಕಾಲ ಪರಿಪೂರ್ಣವಾಗುವಾಗ ಒಂದು ಮಗು ಹುಡ್ತು. ಆ ಮಗು ಹೆಸರೇನು ಹೇಳಿ? ನನ್ನ ಹೆಸರು. ಹಾ, ದೇವ್ರ ಮೇಲೆ ಒಂದು ಪೊಸೆಸಿವ್ನೆಸ್ ಇರ್ಬೇಕು ನಿಮ್ಗೆ. ಆಮೇಲೆ ಹೇಳಿ ನನ್ನ ಹೆಸರು. ಯಾರು ಹುಟ್ಟಿದ್ದು? ಕಾಲ ಪರಿಪೂರ್ಣವಾದಾಗ ನನ್ನ ಹೆಸರು ಹುಟ್ಟಿದ್ರು. ಕಾಲ ಬಂತು, ಬಂದಿರೋರೆಲ್ಲ ಹೋದ್ರು. ಆದ್ರೆ ಇವ್ರು ಹಂಗೆ ಉಳಿದ್ರು. ಯಾಕಂದ್ರೆ ನಾನು ಟೈಮ್ನ ಬರೀ ಸಮಯ ಬಗ್ಗೆನೇ ಧ್ಯಾನ ಮಾಡುವಾಗ ನಾನು ನೋಡಿದೆ ಇವ್ರ ಸಮಯಕ್ಕೆ ಮೀರಿದ್ದು ದೇವರು ಅಂತ. ಸಮಯ ಇವ್ರನ್ನ ಕಂಟ್ರೋಲ್ ಮಾಡಲ್ಲ, ಇವರು ಸಮಯನ ಕಂಟ್ರೋಲ್ ಮಾಡಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಆಮೇಲೆ ಪುನರ್ಸ್ಥಾಪನೆ ಮಾಡೋ ದೇವ್ರು ನಿಮ್ ಜೊತೆ ಇದ್ದಾರೆ. ಸಮಯ ಜೊತೆ ಸುಮ್ಮನೆ ಹಿಂಗ್ ಆಟಾಡೋ ದೇವ್ರು ನಿಮ್ ಜೊತೆ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಅವ್ರು ಬೇಕಾದ್ರೆ ಹಿಂದೇನು ಮಾಡ್ತಾರೆ, ಮುಂದೇನು ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಇದಕ್ಕೆ ವಾಕ್ಯ ಎಲ್ಲಿದೆ? ನೀವೇ ಒಂದು ಥಿಯರಿ ಮಾಡ್ತಾ ಇದ್ದೀರಾ ಅಂದ್ರೆ ಯೋಯೆಲ 2:25 ಜೋಯಲ್ ನೀವೇ ನೋಡಿದ ದರ್ಶನ ಮೇಲೆ ಹೇಳ್ತಾ ಇದ್ದೀರೋ ಅಂತ ಹೇಳಿದ್ರೆ ಇಲ್ಲ, ವಾಕ್ಯದ ಸಮೇತ. ಯೋಹೆಲ ಕರೆಕ್ಟ್ ಹೇಳ್ತಾ ಇದ್ದೀನಾ? ಯೋಯೆಲ 2:25. ಇವತ್ತು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಗುಂಪು ಬಿಡತ್ತೆ, ಸಣ್ಣ ಬಿಡತ್ತೆ, ದೊಡ್ಡ ಬಿಡತ್ತೆ, ಚೂರಿ ಬಿಡತ್ತೆ. ಅಂತೂ ನಾನು ನಿಮ್ಮ ಮೇಲೆ ಕಳಿಸಿದ ನನ್ನ ದೊಡ್ಡದನ್ನು ತಿಂದು ಬಿಟ್ಟ ವರುಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವಿಲ್ಲ. ಇನ್ನೊಬ್ರು ಓದಿ. ಜೋರಾಗಿ ಓದ್ಬೇಕು. ಗುಂಪು ಬಿಡತ್ತೆ, ಎಲ್ಲರಿಗೂ ಕೇಳಿಸ್ತಾ ಇದೆಯಾ ಅಲ್ಲಿವರೆಗೂ? ಓದಿ, ಇನ್ನ ಜೋರಾಗಿ ಓದಿ. ಗುಂಪು ಬಿಡತ್ತೆ, ಸಣ್ಣ ಬಿಡತ್ತೆ, ದೊಡ್ಡ ಬಿಡತ್ತೆ, ಚೂರು ಬಿಡತ್ತೆ. ಅಂತೂ ನಾನು ನಿಮ್ಮ ಮೇಲೆ ಕಳಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನ ನಿಮಗೆ ಕಟ್ಟಿಕೊಡುವೆನು. ಇಲ್ಲಿ ಏನ್ ದೇವ್ರು ಕಟ್ಕೊಡ್ತಾ ಇದಾರಂತೆ? ಟೈಮ್ನ ರೆಸ್ಟೋರೇಷನ್. ಅಂದ್ರೆ ಟೈಮ್ನ ರೆಸ್ಟೋರ್ ಮಾಡಬೇಕು, ಅವಾಗ ರೆಸ್ಟೋರೇಷನ್ ಸಿಚುವೇಶನ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಯಾವುದು ಮಿಡತೆ ಎಲ್ಲ ತಿನ್ಕೊಂಡು ಹೋಗಿತ್ತೋ, ಯಾವುದು ನಿಮ್ಮ ರೋಗ ಎಲ್ಲ ತಿನ್ಕೊಂಡು ಹೋಗಿತ್ತೋ, ಯಾವುದು ಬೇರೆಯವರೆಲ್ಲ ತಿನ್ಕೊಂಡು ಹೋದ್ರು, ಅದನ್ನು ದೇವ್ರು ಮತ್ತೆ ನಿಮ್ಗೆ ವಾಪಸ್ ಕೊಡ್ತಾರೆ. ಆಮೇಲೆ ಯಾವ್ದು ನಿಮ್ಗೆ ಅನ್ನೋದು ಅಂತ ಇರೋದು ಯಾವ್ದೆಲ್ಲ ಕಳೆದು ಹೋಗಿತ್ತೋ, ಅರ್ಥ ಆಗ್ತಾ ಇದೆಯಾ? ಯಾವ್ದು ನಿಮ್ಗೆ ಬಂದು ಸೇರ್ಬೇಕಾಗಿರೋದು ಇನ್ನ ಸೇರಿಲ್ವೋ ಅದನ್ನೆಲ್ಲ ದೇವ್ರು ವಾಪಸ್ ತಂದಕ್ಕೆ ನಿಮಗೆ ಕೊಡ್ತಾನೆ. ಅರ್ಥ ಆಗ್ತಾ ಇದೆಯಾ? ರೆಸ್ಟೋರೇಷನ್ ನಡೆಯೋದು ಹೇಗೆ ಅಂದ್ರೆ ಸಿಂಪಲ್ ಆಗಿ ಒಂದು 5 ನಿಮಿಷದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಅರ್ಥ ಆಗ್ತಾ ಇದೆಯಾ ಇದುವರೆಗೂ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ. ಇನ್ನು ಮುಂದೆ ಹೇಳೋ 5 ನಿಮಿಷ ಆದ್ರೂ ಅರ್ಥ ಆಗುತ್ತೆ. ಆಮೇಲೆ
ಅರ್ಥ ಆಗ್ತಾ ಇದೆಯಾ? ಇದು ಬೈಬಲಲ್ಲಿ ಎಷ್ಟೊಂದು ಕಡೆ ನಡೆದಿದೆ. ಈಗ ನಾನು ಸಿಂಪಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ, ನಮ್ದು ಒಂದು ಟೈಮ್ ಇದೆ, ನಮ್ಗೆ ಒಂದು ಟೈಮ್ ಇದೆ ಹೇಳಿ, ನಮ್ದಾದಂತ ಒಂದು ಟೈಮ್ ಇದೆ, ಭೂಮಿಗೆ ಒಂದು ಟೈಮ್ ಇದೆ, ಭೂಮಿಲಿ ಇರೋರಿಗೆ ಒಂದು ಟೈಮ್, ನಮ್ಗೆ ಒಂದು ಟೈಮ್ ಇದೆ. ಇನ್ನು ನೀಟಾಗಿ ನೋಡ್ಬೇಕಂದ್ರೆ ಒಂದೊಂದು ಕಾಂಟಿನೆಂಟ್ ಅಲ್ಲಿ ಇರೋರಿಗೆ ಒಂದೊಂದು ಟೈಮ್ ಇದೆ. ನಮ್ಗೆ ಬೆಳಿಗ್ಗೆ ಆಗಿದ್ರೆ ಅವ್ರಿಗೆ ಇನ್ನೊಬ್ರಿಗೆ ರಾತ್ರಿ ಆಗಿರುತ್ತೆ. ಅಂದ್ರೆ ಇದು ಟೈಮ್ ಬೇರೆ 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 ಇದೆ. ಅರ್ಥ ಆಗ್ತಾ ಇದೆಯಾ? ನಮ್ಗೆ ಹೇಗೆ ಸಮಯ ಬೇರೆ ಇದೆಯೋ, ಟೈಮ್ ಬೇರೆ ಇದೆಯೋ, ಹಂಗೇನೆ ದೇವ್ರಿಗೆ ಒಂದು ಟೈಮ್ ಇದೆ. ಅರ್ಥ ಆಗ್ತಾ ಇದೆಯಾ? ನಾನು ಫಸ್ಟ್ ವಾಕ್ಯ ನಿಮ್ಗೆ ಏನು ಓದಿಸಿದ್ದು, ದೇವರು ಎಲ್ಲ ವಸ್ತುವನ್ನು ತನ್ನ ಕಾಲದಲ್ಲಿ ಸುಂದರವಾಗಿ ಮಾಡಿದ. ಅಂದ್ರೆ ನಮ್ಮ ಟೈಮ್ ಪ್ರಕಾರವಾಗಲ್ಲ, ಅವ್ರ ಟೈಮ್ ಪ್ರಕಾರವಾಗಿ ಎಲ್ಲ ಕಾರ್ಯವನ್ನ ಸುಂದರವಾಗಿ ಮಾಡಿದ್ರು. ಅರ್ಥ ಆಗ್ತಾ ಇದೆಯಾ? ರೆಸ್ಟೋರೇಷನ್ ನಡೆಯೋದೇನಂದ್ರೆ ಟೈಮ್ನ ಹಿಂದೆ ಎಳಿತಾರೆ, ಟೈಮ್ನ ಮ್ಯಾನಿಪುಲೇಟ್ ಮಾಡ್ತಾ ಇರ್ತಾರೆ ದೇವರು. ಮುಂದೆ ಹಾಕೋದು, ಹಿಂದೆ ಹಾಕೋದು, ಮುಂದೆ ಹಾಕೋದು, ಹಿಂದೆ ಹಾಕೋದು, ಮುಂದೆ ಹಾಕೋದು. ಎಷ್ಟು ಜನ ನಂಬ್ತೀರಾ ನಾವು ಆಶೀರ್ವಾದವಾಗಿ ನೆಕ್ಸ್ಟ್ ವರ್ಷ ಇರ್ಬೋದು ಅಂತ? ನೀವು ಈ ವಾಕ್ಯನ ಕೇಳ್ತಾ ಇದ್ದೀರಾ ಅಂದ್ರೆ ನೆಕ್ಸ್ಟ್ ವರ್ಷ ಬರೋದನ್ನ ಹಿಂಗೆ ಎಳಿಬೋದು ನೀವು. ಸೀರಿಯಸ್ಲಿ, ಇದು ಎಲ್ಲಿ ನಡೀತು ಅಂದ್ರೆ ಶಿಲ್ಬೆ ಮೇಲೆ ನಡೀತು. ಹೇಳಿ, ಶಿಲ್ಬೆ ಮೇಲೆ ನಡೀತು. ಶಿಲ್ಬೆ ಮೇಲೆ ಯಾರು ಇದನ್ನ ಮಾಡಿದ್ದು ಅಂದ್ರೆ ಕಳ್ಳ ಮಾಡಿದ್ದು. ಅರ್ಥ ಆಗ್ತಾ ಇದೆಯೋ? ಅವನು ಹೇಳ್ತಾನೆ, ಅವನು ಅರ್ಕೆ ಮಾಡ್ದ, ಪೌಲ್ ಪ್ರಕಾರ ಅರ್ಕೆ ಮಾಡ್ದ. ಅವನು ಹೇಳ್ದ, ನೀನೇನು ತಪ್ಪು ಮಾಡಿಲ್ಲ, ನೀನ್ ರಾಜ್ಯ ಬರುವಾಗ ನನ್ನ ಸೇರ್ಸ್ಕೊ ಅಂತ. ಅವನು ಎಷ್ಟು ಮುಂದೆ ಹೋಗ್ಬಿಟ್ಟು ಹೇಳ್ಕೊಂಡ ಆಶೀರ್ವಾದ ಅಂದ್ರೆ ದೇವ್ರು ವಾಗ್ದಾನ ಮಾಡ್ತಾರೆ. ಅವನಿಗೇನ ವಾಗ್ದಾನ ಮಾಡ್ತಾರೆ? ಇವತ್ತೇ ನನ್ನ ಜೊತೆ ನೀನ್ ಇರ್ತೀಯ ಅಂತ. ಅರ್ಥ ಆಗ್ತಾ ಇದೆಯಾ? ಅವನು ಅರ್ಕೆ ಮಾಡ್ದ. ಪೌಲ್ ಪ್ರಕಾರ ಯಾರೆಲ್ಲ ಅರ್ಕೆ ಮಾಡ್ತಾರೋ ಅವ್ರು ನೀತಿವಂತ. ಪೌಲೇ ಬಂದಿಲ್ಲ, ಆಗ್ಲೇ ಪೌಲ್ನ ತತ್ವನ ಇವನು ಹೇಳ್ಕೊಂಡ. ಅರ್ಥ ಆಗ್ತಾ ಇದೆಯಾ? ಇನ್ನ ಟೀಚಿಂಗ್ಗೆ ಬಂದಿಲ್ಲ ನೀತಿವಂತಿಕೆದು. ಇವನ್ ಅರ್ಕೆ ಮಾಡಿದ್ದಿಂದ 10 ವರ್ಷ 20 ವರ್ಷ ಆದ್ಮೇಲೆ ಬಂದಿದ್ದು ಇವನ್ ಹಂಗೆ ಹೇಳ್ಕೊಂಡ. ಪಕ್ಕದಲ್ಲಿ ಹೇಳಿ ಒಬ್ಬ ಕಳ್ಳ ಮುಂದೆ ಬರೋ ಆಶೀರ್ವಾದನ ಹೇಳ್ಕೊಂಡ ಅಂದ್ರೆ, ನೀನ್ ಹೇಳ್ಕೊಂಡಿಲ್ಲ ಅಂದ್ರೆ ನೀನ್ ದೊಡ್ಡ ಕಳ್ಳ ಅಂತ ಹೇಳಿ. ಅರ್ಥ ಆಗ್ತಾ ಇದೆಯಾ? ಮುಂದೆ ಬರ್ಬೇಕಾಗಿರೋ ಒಂದು ರಾಜ್ಯ, ಮುಂದೆ ಬರ್ಬೇಕಾಗಿರೋ ಒಂದು ವಾಗ್ದಾನ, ಅದನ್ನ ಏನ್ ಮಾಡ್ದ ಇವನು? ಅರ್ಕೆ ಮಾಡಿ. ಎಷ್ಟು ಜನ ಹೇಳ್ತೀರಾ 10 ವರ್ಷ ಆದ್ಮೇಲೆ ನಾನು ಹೆಂಗಿರ್ತಾನೋ ಅದು ಈ ವರ್ಷದಲ್ಲಿ ನಾನು ಇರ್ತೀನಿ? ಎಷ್ಟು ಜನ ಹೇಳ್ತೀರಾ 10 ವರ್ಷ ಆದ್ಮೇಲೆ ನಾನು ಹೆಂಗಿರ್ತೀನಿ ಅದು ಈ ವರ್ಷದಲ್ಲಿ ನಾನು ಇರ್ತೀನಿ? ಸಮಯನ ನನ್ನ ಒಂದು ಟೈಮ್ನ ನಾನು ಏನ್ ಮಾಡ್ತೀನಿ? ಏಸಪ್ಪ ಟೈಮ್ ಜೊತೆ ಆಟಾಡೋರಾಗಿರೋದ್ರಿಂದ, ಟೈಮ್ನ ಕಂಟ್ರೋಲ್ ಮಾಡೋ ದೇವರಾಗಿರೋದ್ರಿಂದ, ಅವ್ರ ಮಗು ನಾನು ಆಗಿರೋದ್ರಿಂದ ನನಗೆ ಒಂದು ಅಧಿಕಾರ ಇದೆ ಸಮಯ ಮೇಲೆ. 10 ವರ್ಷ ಆದ್ಮೇಲೆ ನಾನು ಹೆಂಗೆ ಇರ್ತೀನೋ ಅದನ್ನ ಈ ವರ್ಷಕ್ಕೆ ನಾನು ಹೇಳ್ಕೊಳ್ತೀನಿ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಯ್ತು. ತಂದೆ ಅಬ್ರಾಮ್ನ ನೋಡಿ, ಅವರ ಒಂದು ಆರ್ಗನ್ಸ್ಗಳು ಫೇಲ್ ಆಯ್ತು, ಮಗು ಆಗಕ್ಕಾಗೋದಿಲ್ಲ ಅಂದ್ರೆ ಏಜ್ ಆಯ್ತು. ಸಾರಾಳ್ ಬಗ್ಗೆ ನಾವು ನೋಡಿದ್ರೆ ಗರ್ಭಕೋಶ ಸತ್ತೋಯ್ತು. ಅರ್ಥ ಆಗಿಲ್ವಾ ನಾನು ಹೇಳ್ತಾರ? ಅದು ಗರ್ಭಕೋಶ ಏನಾಯ್ತು? ಸತ್ತೋಯ್ತು. ಗರ್ಭಕೋಶ ಸತ್ತೋಯ್ತು ಅಂದ್ರೆ ಅದಕ್ಕೆ ಜೀವ ಇಲ್ಲ. ಅದಕ್ಕೆ ಜೀವ ಇಲ್ದಿರೋ ಗರ್ಭಕೋಶಕ್ಕೆ ಮಗು ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಒಂದು ಟೈಮ್ ಇತ್ತು, ಆ ಗರ್ಭಕೋಶಕ್ಕೆ ಜೀವ ಇರೋ ಒಂದು ಟೈಮ್ ಇತ್ತು, ಆ ಟೈಮ್ ಮೀರ್ತು, ಈಗ ಅದಕ್ಕೆ ಜೀವ ಇಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ದೇವ್ರು ಮತ್ತೆ ಪುನರ್ಸ್ಥಾಪನೆ ಮಾಡಿದ್ರು ಅವ್ರನ್ನ. ಎಷ್ಟು ಜನ ಹೇಳ್ತೀರಾ ದೇವ್ರು ಮತ್ತೆ ಪುನರ್ಸ್ಥಾಪನೆ ಮಾಡಿದ್ರು? ಅವ್ರು ಸಾರಾಳನ್ನ ಪುನರ್ಸ್ಥಾಪನೆ ಮಾಡಿದ್ರು, ಅಬ್ರಾಮ್ನ ಮಾಡಿದ್ರು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನೆಕ್ಸ್ಟ್ ಇನ್ನೊಂದು ಸೀನ್ ನನಗೆ ಯಾವಾಗ್ಲೂ ಜ್ಞಾಪನ ಬರುತ್ತೆ. ಸಾರಾಗೆ ವಾಗ್ದಾನ ಬಂತು, ಸಾರಾ ಬ್ಯೂಟಿಫುಲ್ ಆದ್ರು. ನೆಕ್ಸ್ಟ್ ಒಬ್ಬ ಯಾವ್ದಾದ್ರು ರಾಜ ವಯಸ್ಸು ಇರೋನ, ಐಶ್ವರ್ಯ ಇರೋನು, ಎಲ್ಲ ಇರೋನು ಅಜ್ಜಿನ ಮದುವೆ ಆಗ್ತೀನಿ ಅಂತ ಹೇಳ್ತಾನ? ಹೇಳಲ್ಲ, ಸೀರಿಯಸ್ಲಿ ಹೇಳಲ್ಲ. ಆದ್ರೆ ಇಲ್ಲಿ ಸಾರಾಗೋಸ್ಕರ ಕಳಿಸ್ತಾರ ಗೊತ್ತಾ? ಇದು ಡೆಡ್ ಸಿ ಸ್ಕ್ರಾಲ್ಸ್ ಅಂತ ಒಂದು ಸಿಕ್ತು. ವಾಕ್ಯದಲ್ಲಿ ಅದಿಲ್ಲ, ಬೈಬಲಲ್ಲಿ ಅದಿಲ್ಲ. ಆದ್ರೂ ಆ ಚರಿತ್ರೆ ಪ್ರಕಾರ ನೋಡಿದ್ರೆ ಯಾವತ್ತು ದೇವರ ವಾಗ್ದಾನ ಈ ತಂದೆ ಅಬ್ರಾಮ್ಗೆ ಮತ್ತೆ ತಾಯಿ ಸಾರಾಳಿಗೆ ಸಿಕ್ತೋ ಅವಾಗ ಅವ್ರ ಏಜ್ ಏನಾಯ್ತಂತೆ? ರಿವರ್ಸ್ ಆಯ್ತಂತೆ. ಅಂದ್ರೆ 20 ವರ್ಷ ಹುಡುಗಿ ತರ 60 ವರ್ಷ ಇರೋ ಅಜ್ಜಿ ಆದ್ರು. ಅರ್ಥ ಆಗಿಲ್ವಾ ನಾನು ಹೇಳ್ತಾ? ಅರ್ಥ ಆಗಿಲ್ವಾ? ಪಕ್ಕದಲ್ಲಿ ಹೇಳಿ, ನಿನ್ನೆ ಅದೇನೋ ವಾಕ್ಯ ಇದೆ ಅಲ್ಲ, ಅದ್ದಿನಂತೆ
ಪಕ್ಕದಲ್ಲಿ ಹೇಳಿ. ಅದಿನಂತೆ ಯವನವನ್ನ ತಿರುಗಿ ಹೇಳಿ. ತಿರುಗಿ ಅಂದ್ರೆ ಈಗ ನಿಮಗೆ 20 years ಅಲ್ಲಿ ಏನ್ ಸ್ಟ್ರೆಂತ್ ಇತ್ತೋ ದೇವ್ರ ಮತ್ತೆ ಆ ಟೈಮ್ನ ವಾಪಸ್ ಎಳಿತಾರೆ. ಪಕ್ಕದಲ್ಲಿ ಹೇಳಿ. ನಿನಗೆ ಏಜ್ ಆಗ್ತಾ ಬಲಹೀನತೆ ಬರೋದಿಲ್ಲ. ಇನ್ನೊಬ್ರಿಗೆ ಹೇಳಿ, ಏಜ್ ಆಗ್ತಾ ಬಲಹೀನತೆ ಇಲ್ಲ ನಿನಗೆ. ಯಾಕಂದ್ರೆ ನೀನು ಈ ಭೂಮಿಯ ಒಂದು ಸಮಯದಲ್ಲಿ ಬದುಕ್ತಾ ಇಲ್ಲ. ನೀನು ಹೇಳಿ, ಭೂಮಿಯ ಒಂದು ಸಮಯಕ್ಕೆ ಬದುಕ್ತಾ ಇಲ್ಲ. ಭೂಮಿಗೆ ಸೀಮಿತವಾಗಿರೋ ಒಂದು ಟೈಮಲ್ಲಿ ನಾವಿಲ್ಲ. ಅರ್ಥ ಆಗ್ತಾ ಇದೆಯಾ? ಇಲ್ಲಿನ ಟೈಮ್ ನನ್ನ ಬಾಡಿನ ಕಂಟ್ರೋಲ್ ಮಾಡಬಾರ್ದು. ಅದು ಶಬ್ದವಾಗಿ ಹೇಳಿ, ಇಲ್ಲಿನ ಟೈಮ್ ನನ್ನ ಬಾಡಿನ ಕಂಟ್ರೋಲ್ ಮಾಡಬಾರ್ದು. ಇಲ್ಲಿನ ಟೈಮ್ ನಾನು ಹೆಂಗಿರ್ತೀನಿ ಅಂತ ಕಂಟ್ರೋಲ್ ಮಾಡಬಾರ್ದು. ಅದು ಅರ್ಥ ಆಗ್ತಾ ಇದೆಯಾ? ಪೌಲ್ ಒಂದ್ ಕಡೆ ಹೇಳ್ತಾರೆ ಸಮಯನ ಅಬ್ಸರ್ವ್ ಮಾಡೋದು ಬಿಡಿ ಅಂತ. ಅರ್ಥ ಆಗ್ತಾ ಇದೆಯಾ? ಅದು ಯಾಕೆ ಹೇಳ್ತಾರೆ ಅಂದ್ರೆ, ನಾವು ಭೂಮಿಯ ಒಂದು ಟೈಮ್ಗೆ ಸೀಮಿತ ಆಗ್ಬಿಟ್ಟಿರ್ತೀವಿ. ಪ್ರೇಯರ್ ಮಾಡಕ್ ಹೋದ್ರೆ ಟೈಮ್, ಪ್ರೇಯರ್ ಇಂದ ಬರುವಾಗ ಒಂದು ಟೈಮ್. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಈಗಲೂ ಇಲ್ಲೇ ಕೂತಿರ್ತೀರಾ, ಟೈಮ್ ಆಯ್ತು ಅಂತ ಕೂತಿರ್ತೀರಾ. ಅಂದ್ರೆ ಯಾರ್ದು ತಪ್ಪಿಲ್ಲ. ಅದು ಏನ್ ನಾವು ಚಿಕ್ಕವರಿಂದ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ನಮ್ಮ ಒಳಗಡೆ ಟೈಮ್ನ ಇನ್ಫ್ಯೂಸ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಭೂಮಿಯ ಒಂದು ಟೈಮ್ಗೆ ನಾವು ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ಈ ಟೈಮ್ ಅಂದ ನಾವು ಬದುಕೋರಲ್ಲ. ಕರ್ತನ ಕಾಲ, ಕರ್ತನ ಸಮಯ. ಶಬ್ದವಾಗಿ ಹೇಳಿ, ಕರ್ತನ ಹೇಗಿರ್ತಾನೋ ಅವರ ಒಂದು ಟೈಮ್ನ ಫಾಲೋ ಮಾಡೋರು ನಾವು. ಹೇಳಿ, ಅವರ ಒಂದು ಟೈಮ್ನ ಫಾಲೋ ಮಾಡೋರು. ಹೇಳಿ, ಪಕ್ಕದಲ್ಲಿ ಹೇಳಿ, ಅವರ ಒಂದು ಟೈಮ್ನ ಫಾಲೋ ಮಾಡೋರು ನಾವು. ಹೇಳಿ, ಇನ್ನೊಬ್ರಿಗೆ ಹೇಳಿ, ಕರ್ತನ ಒಂದು ಸಮಯವನ್ನ ನಾವು ಫಾಲೋ. ಅರ್ಥ ಆಗ್ತಾ ಇದೆಯಾ? ಬೇರೆಯವ್ರಿಗೆ ಈ ಕಾಲದಲ್ಲಿ ಹಣ್ಣು ಸಿಗಲ್ಲ, ಅಂಜೂರದ ಹಣ್ಣು ಸಿಗಲ್ಲ. ಆದ್ರೆ ಇವರು ಶಿಷ್ಯಂದಿರಿದ್ದಿದ್ದೇ ಒಂದು ಟೈಮು, ಏಸಪ್ಪ ಇದ್ದಿದ್ದೇ ಒಂದು ಟೈಮ್. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಶಿಷ್ಯಂದಿರು ಒಂದು ಟೈಮ್ ಝೋನ್ ಅಲ್ಲಿ ಇದ್ರು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಶಿಷ್ಯಂದಿರ ಪ್ರಕಾರ ಈಗ ಅಂಜೂರ ಹಣ್ಣು ಬಿಡೋದಿಲ್ಲ. ಆದ್ರೆ ಏಸಪ್ಪ ಇದ್ದಿದ್ದು ಬೇರೆ ಟೈಮ್ ಝೋನ್. ಹೇಳಿ, ಏಸಪ್ಪ ಇದ್ದಿದ್ದೆ ಬೇರೆ ಟೈಮಲ್ಲಿ. ಅವ್ರು ಇದ್ದಿದ್ದ ಟೈಮ್ ಝೋನಲ್ಲಿ ಯಾವಾಗ ಬೇಕೋ ಅವಾಗ ಹಣ್ಣು ತಗೊಂತಾರೆ, ಯಾವಾಗ ಬೇಕೋ ಅವಾಗ ಒಣಗಿಸ್ತಾರೆ, ಯಾವಾಗ ಬೇಕೋ ಅವಾಗ ಮತ್ತೆ ಬೆಳೆಸ್ತಾರೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ಆಮೇಲೆ ಪಕ್ಕದಲ್ಲಿ ಹೇಳಿ, ಪುನರ್ಸ್ಥಾಪನೆ ದೇವ್ರು ನಿನ್ನ ಜೀವಿತ ಮಾಡ್ತಾರೆ. ನೀನು ಕಳ್ಕೊಂಡ ಎಲ್ಲ ವರ್ಷಗಳನ್ನ ದೇವ್ರಿಗೆ ಮತ್ತೆ ವಾಪಸ್ ಮಾಡ್ತಾರೆ. ಆಮೇಲೆ ಹೇಳಿ, ಯವನದಲ್ಲಿದ್ದ ನಿನ್ಗೆ ಶಕ್ತಿ ಅವಾಗಿತ್ತಲ್ಲ, ಅದು ಮತ್ತೆ ವಾಪಸ್ ಬರುತ್ತೆ. ನೀವು ಈಗ ಏನೇ ರೋಗ ಇರ್ಲಿ, ಅದಕ್ಕೊಂದು ಸ್ಟಾರ್ಟ್ ಡೇಟ್ ಇದೆ ಅಲ್ವಾ? ಅದಕ್ಕಿಂತ ಹಿಂದೆ ಹೋಗಿ ದೇವ್ರು ಬಿಟ್ರೆ ರೋಗನೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಸಾಲ ಇದೆಯೋ, ಅದಕ್ಕೊಂದು ಸ್ಟಾರ್ಟ್ ಡೇಟ್ ಇದೆ. ಅದಕ್ಕಿಂತ ದೇವ್ರು ಹಿಂದೆ ಹೋಗ್ಬಿಟ್ರೆ ಎಷ್ಟು ಜನ ನಂಬ್ತೀರಿ ಮುಂದೆ ನಮ್ಮ ಸಾಲ ಎಲ್ಲ ತೀರೋದನ್ನ? ಆ ಟೈಮಲ್ಲಿ ದೇವ್ರು ಈಗಲೇ ಬಿಟ್ರೆ ನಂಬಕ್ ಆಗ್ತಾ ಇಲ್ವಾ? ದೇವ್ರು ಅದಕ್ಕೆ ಇದನ್ನ ಹೇಳಲ್ಲ ಯಾರಿಗೂ. ಅರ್ಥ ಆಗ್ತಾ ಇಲ್ವಾ ನಾನು ಹೇಳ್ತಾರ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಈಗ ಹೇಳಿ, ಈಗ ನಾನೇನ್ ಟೀಚ್ ಮಾಡಿದೆ ಅದ ಮೇಲೆ ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಈಗ ಡಯಾಬಿಟಿಸ್ ಇದ್ದು ಬೆಳ್ಳನ್ನ ಕಟ್ ಮಾಡಿರ್ತಾರೆ ಅನ್ಕೊಳ್ಳಿ, ಬೆಳ್ಗಳನ್ನ ಕಟ್ ಮಾಡಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ಅವ್ರಿಗೆ ನೀವು ಪ್ರೇಯರ್ ಮಾಡುವಾಗ ಅದು ವಾಪಸ್ ಬರುತ್ತಾ? ಬರುತ್ತೆ. ಅದಕ್ಕೆ ರೂಟ್ ಏನು? ಆ ಅದ್ಭುತ ನಡೆಯೋಕ್ಕೆ ಮಾರ್ಗ ಏನು? ನೀವು February 2ಗೆ ಬೆಳ್ ಕಟ್ ಮಾಡಿದ್ರು ಅಂದ್ರೆ February 1ಕ್ಕೆ ಕರ್ಕೊಂಡೋಗಿ ಅವ್ರನ್ನ ಬಿಡ್ಬೇಕು. ಅರ್ಥ ಆಗ್ತಾ ಇಲ್ವಾ ನಾನು ಹೇಳ್ತಾರೆ? ದೇವ್ರಿಗೆ ಯಾಕೆ ನಿದ್ದೆನೇ ಬರಲ್ವಾ ದೇವ್ರೆ ಅಂದ್ರೆ, ವಾಕ್ಯದಲ್ಲಿದೆ, ಇಸ್ರಾಯೇಲ್ನ ಕಾಯೋನು ಒಂದಿನ ನಾನು ಕೇಳ್ದೆ, ಹಿಂಗೆ ತೂಗಿಡ್ಸಲ್ಲ ನಿದ್ರಿಸಲ್ಲ ಅಂದ್ಬಿಟ್ಟು ಬೋಟಲ್ಲಿ ಸಮುದ್ರದ ಅಲೆಗಳ ಮಧ್ಯೆ ಮಲಗಿದ್ಯಾ ಅಂದ್ರೆ ನಿನ್ ನಿದ್ದೆ ಬರುತ್ತೆ. ಅದಕ್ಕೆ ರೀಸನ್ ಏನಂದ್ರೆ ಅವ್ರ ಟೈಮ್ ಪಾಸ್ ಆಗಿದೆ. ಅವ್ರಿಗಿನ್ನ ಒಂದಿನಾನೇ ಮುಗ್ದಿಲ್ಲ, ಎಲ್ಲಿಂದ ನಿದ್ದೆ ಮಾಡ್ತಾರೆ? ಎಲ್ಲ ಅದ್ಭುತಕ್ಕೆ ಒಂದು ಮಾರ್ಗ ಇದೆ. ಆ ಮಾರ್ಗನ ದೇವ್ರು ನಿಮ್ಗೆ ಹೇಳ್ಕೊಡ್ತಾರೆ. ಎಷ್ಟು ಜನ ಹೇಳ್ತೀರಾ ನಮ್ಮ ನಾಲ್ಗೆಯಲ್ಲಿ ಒಂದು ಅಧಿಕಾರ ಇದೆ, ನಮ್ಗೆ ಒಂದು ಅಧಿಕಾರ ಇದೆ, ನನ್ನ ಮೇಲೆ ಅಭಿಷೇಕ ಇದೆ. ಆಮೇಲೆ
ಆಮೇಲೆ 10 ವರ್ಷದಿಂದ ಯಾರೆಲ್ಲ ಮಾಡಿರ್ತಾರೋ ಅದನ್ನ ನೀವು 6 ತಿಂಗಳಲ್ಲಿ ಮಾಡ್ಬೋದು. ಯಾಕೆ ಅದು ಅಂದ್ರೆ ನೀವು ಬೇರೆ ಟೈಮ್ ಝೋನ್ ಅಲ್ಲಿ ಇದ್ದೀರಾ. ಅವ್ರ ಪ್ರಕಾರವಾಗಿ 6 ತಿಂಗಳು, ಆಚೆಯಿಂದ ನೋಡುವಾಗ 6 ತಿಂಗಳು, ನಿಮಗ್ ಮಾತ್ರ 10 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಅರ್ಥ ಆಗ್ತಾ ಇಲ್ವಾ ನಾನು ಹೇಳ್ತಾ ಇರೋದು? ಭೂಮಿ ಮೇಲೆ ಬೇರೆ ಬೇರೆ ಟೈಮ್ ಝೋನ್ಗಳಲ್ಲಿ ಬದುಕ್ಬೋದು ಅಂದ್ರೆ ನಾವು ಬದುಕ್ಬೋದು. ಪಕ್ಕದಲ್ಲಿ ಹೇಳಿ ಮೇರಿ ಕ್ರಿಸ್ಮಸ್. ಇನ್ನೊಬ್ರಿಗೆ ಹೇಳಿ ನಾವು ಡಿಸೆಂಬರ್ ವರ್ಗೂ ಕಾಯೋದ್ ಬೇಡ ಅಂತ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನಗ್ಬೋದು ನೀವು ಯೋಚನೆ ಮಾಡಿದ್ರೆ. ಇದು ಆಳವಾದ ಒಂದು ಸತ್ಯ ಇದೆ. ದೇವರು ಪುನರ್ಸ್ಥಾಪನೆ ಹೆಂಗೆ ಮಾಡ್ತಾರೆ ಅಂದ್ರೆ ಸಮಯನ ಹಿಂದೆ ಮುಂದೆ ಮಾಡ್ತಾ ಇರ್ತಾರೆ. ಈ ತಿಂಗಳೆಲ್ಲ ಅದನ್ನ ನಿಮ್ ಜೀವಿತದಲ್ಲಿ ಮಾಡಿ. ದೇಹದಲ್ಲಿ ಬಲ ಹೋಗ್ತಾ ಇದೆಯಾ, ಈಗ ವಾಪಸ್ ಹೋಗ್ತಾರೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರ? ನಾನು ಇದೆಲ್ಲ ನಾನು ಕಲಿಯುವಾಗ ನನಗೆ ಒಂದು ಪ್ರಶ್ನೆ ಬಂತು. ಅದನ್ನ ನಾನು ಮುಗಿಸ್ತೀನಿ. ಅದನ್ನ ಹೇಳಿ ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ದೇವ್ರ ಕೆಲಸ ಮಾಡೋದೇ ಹಿಂಗೆ ಅಂತ ಪಕ್ಕದಲ್ಲಿ ಹೇಳಿ. ಅವ್ರು ಲೇಟ್ ಆದ್ರೆ ಟೈಮೇ ಅವ್ರಿಗೆ ಸಾರಿ ಕೇಳುತ್ತೆ ಅಂತ ಹೇಳಿ. ಹೇಳಿ ಅವ್ರು ಲೇಟ್ ಆದ್ರೆ ಟೈಮೇ ಸಾರಿ ಕೇಳುತ್ತೆ ಅವ್ರಿಗೆ. ಅರ್ಥ ಆಗ್ತಾ ಇದೆಯಾ? ನಾವು ನಂಬಿರೋರು ಅಷ್ಟು ಅದ್ಭುತವಾಗಿರೋರು. ಅವರ ಅದ್ಭುತ ಮಾಡೋ ಶಕ್ತಿನ, ಒಳ್ಳೆತನನ ಅದು ನಮ್ಮ ಜ್ಞಾನದಲ್ಲಿ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಅರ್ಥ ಆಗ್ತಾ ಇದೆಯಾ? ನಾನು ಒಂದು ಪ್ರಶ್ನೆನ ದೇವ್ರಿಗೆ ಇದನ್ನೆಲ್ಲ ಕಲಿಯುವಾಗ ನಾನು ಕೇಳಿದೆ. ಈಗ ರೋಗ ಬರೋದ್ಗಿಂತ ಮುಂಚೆ ಹೋಗ್ಬಿಡ್ತೀರಾ, ರೋಗ ಹೋಯ್ತು. ಅರ್ಥ ಆಗ್ತಾ ಇದೆಯಾ? ಹಿಂಗೆಲ್ಲ ಮಾಡ್ತೀರಾ. ಈಗ ಹುಟ್ಟದಾಗಿಂದ ಕುಂಟ ಇದ್ದ ಒಬ್ಬ, ಹುಟ್ಟದಾಗಿಂದ ಕಣ್ಣಿಲ್ಲ ಅವನ್ಗೆ. ಈಗ ಅವನ್ಗೆ ಫಸ್ಟ್ ಡೇ ಭೂಮಿ ಮೇಲೆ ಇದ್ದಿದ್ದು ಫಸ್ಟ್ ಡೇ ಕರ್ಕೊಂಡೋಗ್ಬಿಟ್ರು ಅವ್ನ್ ಕಣ್ ಕಾಣಿಸಲ್ಲ. ಹೌದಾ? ಅರ್ಥ ಆಗ್ತಾ ಇದೆಯಾ? ನಿದ್ದೆ ಬರ್ತಾ ಇದೆಯಾ? ನಾನು ಯಾವ್ದಾದ್ರು ಕನ್ಫ್ಯೂಸಿಂಗ್ ಟಾಪಿಕ್ ನ ಟೀಚ್ ಮಾಡಿದ್ದೀನಿ ಅಂದ್ರೆ ಇದೆ. ಅದನ್ನ ಸಿಂಪಲ್ ಆಗಿ ನಿಮ್ ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ. ನನಗೆ ಟೈಮ್ ಬಗ್ಗೆ ಒಬ್ರು ಸ್ವಲ್ಪ ಕೆದಕಿಂಗ್ ಬಿಟ್ಬಿಟ್ರೆ ನಾನು ಬೇರೆ ಮನುಷ್ಯ ಆಗೋಯ್ತೀನಿ. ಅಷ್ಟು ಇಷ್ಟ ಈ ಒಂದು ಟಾಪಿಕ್. ಅರ್ಥ ಆಗ್ತಾ ಇದೆಯಾ? ಈಗ ಅವ್ನ್ ಕುಂಟ ನಿಮ್ಗೆ ಹೆಂಗ್ ರಿವರ್ಸ್ ಮಾಡ್ತೀರಾ? ರಿವರ್ಸ್ ಮಾಡಿದ್ರೆ ಟೈಮ್ ಏನು? ಕುಂಟನೇ ಅವನು. ಫಾರ್ವರ್ಡ್ ಮಾಡಿದ್ರೆ ಇನ್ನೊಂದು ಕಾಲು ಹೋಗಿರ್ಬೋದು ಮೋಸ್ಟ್ಲಿ. ನಿಜ. ಈಗ ದೇವ್ರಿಗೆ ನಾನು ಈ ಪ್ರಶ್ನೆ ಕೇಳುವಾಗ, ದೇವ್ರು ಈ ಕಾರ್ಯವನ್ನು ನನಗೆ ತೋರಿಸು. ಪ್ರಸಂಗಿ 3:11 ಓದಿದೀವಲ್ಲ, ಅಲ್ಲಿ ನಾನೀಗ ಇದೆಲ್ಲ ಸಂದೇಶ ಕೊಡುವಾಗ ನಾನು ಸೆಂಟ್ರಲ್ ಒಂದು ಮಾತು ಹೇಳಿದೆ, ದೇವರೇ ಒಂದು ಟೈಮ್ ಝೋನ್ ಅಲ್ಲಿ ಇದ್ದಾರೆ ಅಂತ. ಅರ್ಥ ಆಗ್ತಾ ಇದೆಯಾ? ದೇವರ ಸಮಯನೇ ಬೇರೆ, ನಮ್ಮ ಸಮಯನೇ ಬೇರೆ. ಅವರ ಒಂದು ಟೈಮ್ ಝೋನ್ ಅಲ್ಲಿ ಕುಂಟ ಯಾರಿಲ್ಲ. ಹೇಳಿ ಅವರ ಒಂದು ಟೈಮ್ ಝೋನ್ ಅಲ್ಲಿ ರೋಗನೇ ಇಲ್ಲ, ಕುಂಟ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಅವ್ರು ಯಾಕಂದ್ರೆ ಎಲ್ಲವನ್ನು ಏನ್ ಮಾಡಿದ್ರು, ಎಲ್ಲ ವಸ್ತುವನ್ನ ಸುಂದರವಾಗಿ ಮಾಡಿದ್ನು. ಹೇಳಿ, ಸುಂದರವಾಗಿ ಮಾಡಿದ್ನು. ಶಬ್ದವಾಗಿ ಹೇಳಿ, ಎಲ್ಲ ವಸ್ತುವನ್ನ ಸುಂದರವಾಗಿ ಮಾಡಿದ್ನು. ಶಬ್ದವಾಗಿ ಹೇಳಿ, ಎಲ್ಲ ವಸ್ತುವನ್ನ ಸುಂದರವಾಗಿ ಮಾಡಿದ್ರು. ಶಬ್ದವಾಗಿ ಹೇಳಿ, ಎಲ್ಲ ವಸ್ತುವನ್ನ ಸುಂದರವಾಗಿ ಮಾಡಿದ್ರು. ಇನ್ನೊಬ್ರು ಹೇಳಿ, ಸುಂದರವಾಗಿ ಮಾಡಿದ್ರು. ಅದಲ್ಲಿ ಒಂದು ಕೊರತೆ ಇರಲಿಲ್ಲ ಅಂತ ಹೇಳಿ. ಆ ಸಮಯದಲ್ಲಿ, ದೇವರ ಒಂದು ಟೈಮ್ ಝೋನ್ ಅಲ್ಲಿ ಕೊರತೆಗಳೇ ಇರಲಿಲ್ಲ. ಅದಕ್ಕೆ ದಾವಿದ ಹೇಳ್ತಾನೆ ಗೊತ್ತಾ, ಯೆಹೋವನು ನನಗೆ ಕುರುಬನು, ನನ್ಗೆ ಅವ್ರ ಕುರುಬ ಆಗಿದ್ದಾಗ ನನ್ಗೆ ಯಾವ್ದು ಕೊರತೆನೇ ಇರೋದಿಲ್ಲ. ಯಾಕಂದ್ರೆ ಈ ಕುರುಬ ಇರ್ತಾನೆ ಅಂದ್ರೆ ಅವರು ತನ್ನ ಒಂದು ಟೈಮ್ ಝೋನ್ಗೆ ಹೇಳ್ಕೊಂಡು ಹೋಗ್ತಾರೆ ಕುರಿನ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಇವರ ಒಂದು ಟೈಮ್ ಝೋನ್ ಅಲ್ಲಿ ಕುಂಟ ಇಲ್ಲ, ರೋಗ ಇಲ್ಲ. ಇದು ಸಾಕ್ಷಿ ನಿಮಗ್ ಬೇಕಂದ್ರೆ ಪ್ರಕಟಣೆಯಲ್ಲಿದೆ. ಪರಲೋಕದಲ್ಲಿ ಕಣ್ಣೀರಿಲ್ಲ ಅಂತ ಹೇಳಿದ್ರು. ಆ ಒಂದು ಟೈಮಲ್ಲಿ ದೇವರಿದ್ದಾರೆ. ಈಗ ಅಲ್ಲಿ ರೋಗಿಗಳಿದಾರ ಪರಲೋಕದಲ್ಲಿ?
ಇದಾರ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ ನಾನು ಹೇಳ್ತೀನಿ. ರೋಗಿಗಳಿದಾರ, ಕುಂಟರಿದಾರ, ಸಾಲ ಇದೆಯಾ? ಪರಲೋಕದಲ್ಲಿರೋರು ಯಾರಾದ್ರೂ ಹೋಗಿರೋರು ನಿಮ್ಗೆ ಏನಾದ್ರೂ ಕೊಡ್ಬೇಕಿತ್ತ? ಸಾಲ ಇರೋರು ಯಾರು ಇಲ್ಲ ಅಲ್ಲಿ. ಅರ್ಥ ಆಗ್ತಾ ಇದೆಯಾ? ಅಲ್ಲಿರೋರ್ಗೆ ಇನ್ನೊಂದು ವಿಶೇಷ ಏನಂದ್ರೆ ಪ್ರೇಯರ್ ರಿಕ್ವೆಸ್ಟೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಇದು ಯಾರ ಟೈಮು? ಇದು ದೇವರ ಒಂದು ಟೈಮ್ ಝೋನ್. ಈಗ ನಾನು ಕುಂಟನ್ ಪ್ರೇಯರ್ ಮಾಡುವಾಗ ನೋಡ್ತಾರೆ ದೇವರು, ಇಲ್ಲಿ ದೇವ್ರು ನೋಡ್ತಾರೆ. ನಾನು ರಿವರ್ಸ್ ಮಾಡುವಾಗ ನಾನು ಅನ್ಕೊಂಡೆ ನಮ್ಮ ಟೈಮ್ ರಿವರ್ಸ್ ಆಗುತ್ತೆ ಅಂತ. ಅವ್ರು ಹೇಳಿದ್ರು ಇದೇನಾಗುತ್ತೆ ಅಂದ್ರೆ ಟೈಮ್ ಲೈನ್ಗಳು ಕೊಲೈಡ್ ಆಗುತ್ತೆ. ನಿಮ್ಗೆ ಇದೆಲ್ಲ ಅರ್ಥ ಆಗಿಲ್ಲ ಅಂದ್ರೆ ಸುಮ್ಮನೆ ಹಂಗೆ ತಿಳ್ಕೊಳ್ಳಿ. ಟೈಮ್ ಲೈನ್ಗಳು ಕೊಲೈಡ್ ಆಗುತ್ತೆ. ಪರಲೋಕ ಭೂಮಿ ಹಿಂಗ್ ಹೊಡ್ಕೊಳ್ಳುವಾಗ ಯಾವ್ದಕ್ ಜಾಸ್ತಿ ಶಕ್ತಿ ಇದೆಯೋ ಅದು ಕಡಿಮೆ ಶಕ್ತಿ ಇರೋದ್ ಮೇಲೆ ಆಳ್ವಿಕೆ ಮಾಡುತ್ತೆ. ಈಗ ದೇವ್ರ ಸಮಯದ ಮೇಲೆ ಜಾಸ್ತಿ ಶಕ್ತಿ ಇದೆಯಾ, ನಿಮ್ ಸಮಯದಲ್ಲಿ ಇದೆಯಾ? ಈಗ ಕೊಲೈಡ್ ಆದಾಗ ಮಾರ್ಗ ಬಿಡ್ಬೇಕಿದು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಕನ್ಫ್ಯೂಸ್ ಮಾಡಿದ್ರೆ ಕ್ಷಮಿಸಿ. ಇದು ದೇವ್ರ ಕೆಲಸ ಮಾಡೋದೇ ಹಿಂಗೆ. ಪಕ್ಕದಲ್ಲಿ ಹೇಳಿ 10 ವರ್ಷ ಆದ್ಮೇಲೆ ಹೆಂಗಿರ್ಬೇಕಂತ ಇದೆಯೋ ಈ ವರ್ಷ ಮುಗಿಯೋಷ್ಟರಲ್ಲಿ ಹಂಗಿರ್ತೀಯ ನೀನು. ಆಶೀರ್ವಾದಗಳನ್ನ ನಾನು ಮುಂದೆ ಬರುವ ಆಶೀರ್ವಾದಗಳನ್ನ ಈಗಲೇ ಎಳಿತಾ ಇದ್ದೀನಿ ಅಂತ ಹೇಳಿ ಮುಂದೆ ನಾನು ಯಾವ ತರ ಲೈಫ್ ಸ್ಟೈಲ್ ಇದೆಯೋ ಅದು ಈ ವರ್ಷಕ್ಕೆ ನಾನು ಎಳಿತಾ ಇದ್ದೀನಿ ಅಂತ ಹೇಳಿ. ಎಳಿಯುವಾಗ ನಾನು 10 ವರ್ಷ ಆದ್ಮೇಲೆ ಸಾಯಲ್ವಾ? ದೇವರ ಒಂದು ಟೈಮ್ ಝೋನ್ ಅಲ್ಲಿ ಯಾರು ಸಾಯಲ್ಲ. ಅರ್ಧ 10 ವರ್ಷ ಆದ್ಮೇಲೆ ನಾನು ಹಂಗಾಗಿರಲ್ವಾ, ಹಿಂಗಾಗಿರಲ್ವಾ, ವೈಟ್ ಆಗಿರಲ್ವಾ, ಕರ್ರಗಾಗಿರಲ್ವಾ, ರಿಂಕಲ್ಸ್ ಬಂದಿರಲ್ವಾ, ದೇವರ ಟೈಮ್ ಝೋನ್ ಅಲ್ಲಿ ಯಾವುದು ಆಗಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಪಕ್ಕದಲ್ಲಿ ಹೇಳಿ ನಮ್ಮ ಟೈಮ್ ಝೋನ್ನ ಬಿಟ್ಬಿಡೋಣ, ನಮ್ಮ ಒಂದು ಸಮಯನ ಇವತ್ತು ಬಿಟ್ಟೋಣ, ದೇವರ ಒಂದು ಸಮಯದಲ್ಲಿ ನಾವು ಕೆಲಸ. ಅವ್ರು ಒಂದ್ ಕಡೆ ಮಾತು ಹೇಳಿದ್ರು, ರಾತ್ರಿ ಬರ್ತಾ ಇದೆ ಅಂದ. ರಾತ್ರಿ ಡೈಲಿ ಆಗ್ತಾ ಇದೆಯಲ್ವಾ ದೇವ್ರೆ? ಯಾವ ರಾತ್ರಿ ನೀನು ಹೇಳಿದಂದ್ರೆ ಅವ್ರ ಒಂದು ಟೈಮ್ ಝೋನ್. ಅರ್ಥ ಆಗ್ತಾ ಇದೆಯಾ? ಅವರು ಲಾಜರ್ಗೆ ಹೇಳ್ತಾರೆ ಮಲ್ಗವನೆ ಅಂತ, ಅಂದ್ರೆ ಅವ್ರ ಟೈಮ್ ಝೋನ್ ಅಲ್ಲಿ ಇನ್ನ ಸತ್ತಿಲ್ಲ, ಸಾವಿಲ್ಲ ಅವರ ಒಂದು ಟೈಮ್ ಝೋನ್ ಅಲ್ಲಿ. ಅರ್ಥ ಆಗ್ತಾ ಇದೆಯಾ? 5 ರೊಟ್ಟಿ 2 ಮೀನ್ನ ತಗೊಂಡ್ ಬರುವಾಗ ಸ್ತೋತ್ರ ಮಾಡ್ತಾರೆ. ಯಾಕಂದ್ರೆ ಇವ್ರ ಟೈಮ್ ಝೋನ್ ಅಲ್ಲಿ ಇಷ್ಟೇ ಸಾಕು ಮಲ್ಟಿಪ್ಲೈ ಆಗಕ್ಕೆ. 1 ಸೆಕೆಂಡ್ಗೆ ಅಷ್ಟು ಜನ ತಿನ್ನೋ ತರ ಅಡ್ಗೆ ಆಗುತ್ತೆ ಅಲ್ಲಿ. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ ಪರಲೋಕದ ಒಂದು ಸಮಯದಲ್ಲಿ ನಾವಿದ್ದೀವಿ. ಇನ್ನೊಬ್ರಿಗೆ ಹೇಳಿ ಪರಲೋಕದ ಒಂದು ಟೈಮಲ್ಲಿ ನಾವಿದ್ದೀವಿ. ಯೇಸು ಕ್ರಿಸ್ತನು ಪರಲೋಕದಲ್ಲಿ ಹೇಗ್ ಬದುಕ್ತಾ ಇದ್ದಾನೋ ಭೂಮಿ ಮೇಲೆ ನಾವು ಹಂಗೆ ಬದುಕ್ತೀವಿ. ಹೇಳಿ ನಮ್ಗೆ ರೋಗಗಳಿಲ್ಲ, ನಮ್ಗೆ ಕಣ್ಣೀರಿಲ್ಲ, ಸಾವಿಲ್ಲ, ನೋವಿಲ್ಲ ಇದೆ ಅಂತ ಅಂದುವಾಗ ನಾವು ಈ ಟೈಮ್ ಝೋನ್ ಅಲ್ಲಿ, ಭೂಮಿಯ ಒಂದು ಟೈಮಲ್ಲಿ ನಾವು ಬದುಕ್ತಾ ಇದೀವಿ. ಇಲ್ಲ ಅಂದಾಗ ನಾವು ಅಲ್ಲಿಗೆ ಹೋಗ್ತಾ ಇದೀವಿ. ಆಮೇನ್. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನಾನು ತಂದೆ ಅಬ್ರಾಮ್ನ ಒಂದು ಬಾಡಿ ರಿವರ್ಸ್ ಆಗಿದ್ದು ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಅವ್ರ ಗರ್ಭಕೋಶ ಸತ್ತೋಗಿದ್ದು ಮತ್ತೆ ಅದು ಹಿಂದೆ ಹೋದಾಗ ಚಿಕ್ಕ ವಯಸ್ಸಲ್ಲಿರೋರ್ಗೆ ಹೆಂಗಿರುತ್ತೋ ಹಂಗಾಯ್ತು. ಅದು ನಂಬ್ತೀರಾ ನೀವು? ಮೋಶೆಗೆ ಒಂದು ಅದ್ಭುತ ನಡೀತು. ಅವ್ರಿಗೆ ಏಜ್ ಆಗದಾಗ್ಲೂ ಕಣ್ಣು ಏನಾಗಿಲ್ಲ, ಮಂಜಾಗಿಲ್ಲ. ಅವ್ರ ಶರೀರದಲ್ಲಿ ಇದ್ದಿದ್ದು ಶಕ್ತಿ ಕಡಿಮೆ ಆಗಿಲ್ಲ. ಮೋಶೆ ಶರೀರದಲ್ಲಿದ್ದ ಶಕ್ತಿ ಕಡಿಮೆ ಆಗಿಲ್ಲ. ಯಾಕಂದ್ರೆ ಅವ್ರಿಗಿನ್ನ ಒಂದಿನಾನೇ ಮುಗ್ದಿಲ್ಲ. ಇಲ್ಲಿ 120 ವರ್ಷ ಅಲ್ವಾ? ಇಲ್ಲಿ ಭೂಮಿ ಮೇಲೆ ಮೋಶೆಗೆ 120 ವರ್ಷ ಆಯ್ತು. ಆದ್ರೆ ಅವ್ರ ಸುತ್ತಮುತ್ತಲು ಇದ್ದ ಜನಕ್ಕೆ 120 ವರ್ಷ ಆಯ್ತು. ಮೋಶೆ ಇದ್ದಿದ್ದು ಬೇರೆ ಟೈಮ್ ಝೋನ್ ಅಲ್ಲಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಪಕ್ಕದಲ್ಲಿ ಹೇಳಿ ಮೋಶೆ ಇದ್ದಿದ್ದು ಬೇರೆ ಟೈಮ್ ಝೋನ್ ಅಲ್ಲಿ ಇದ್ರು. ಅದ್ ಯಾವ ಟೈಮ್ ಝೋನ್ ಅಂದ್ರೆ ಯಾವ್ದದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಲ್ಲ, ಪರಲೋಕ ಸ್ಟ್ಯಾಂಡರ್ಡ್ ಟೈಮ್ ಅದು. ಆಮೇಲೆ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತೀನಿ? ಪರಲೋಕದಲ್ಲಿ ಕಳ್ಳ ಇಲ್ಲ, ಕದಿಮ ಇಲ್ಲ, ಅಲ್ಲಿ ರಸ್ಟ್ ಹಿಡಿಯಲ್ಲ, ಅಲ್ಲಿ ಹುಳ ಬೀಳಲ್ಲ ಅಂತ ಎಲ್ಲ ಇದೆಯಲ್ಲ. ಆ ಒಂದು ಟೈಮ್ಗೆ ಸೇರಿದವರು ನಾವು. ಪಕ್ಕದಲ್ಲಿ ಹೇಳಿ ಆ ಒಂದು ಟೈಮ್ಗೆ ಸೇರಿದವ್ರು ನಾವು. ಹುಳ ಬೀಳಲ್ಲ, ಹುಳ ಇಲ್ಲ ಅಲ್ಲಿ ಅಂದ್ರೆ ಈಗ ವೈರಸ್ಗಳು, ಹುಳಗಳು, ಅದು ಯಾವ ರೋಗನೂ ನನ್ನ ಒಳಗಡೆ ಬರೋದಿಲ್ಲ.
ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಹೆಲ್ತಿ ಆಗಿರ್ಬೋದು, ಪಕ್ಕದಲ್ಲಿ ಹೇಳಿ ಹೆಲ್ತಿಯಾಗಿ ಇರೋಕೆ ಒಂದು ಲೈಫ್ ಸ್ಟೈಲ್ ಇದೆ. ಅದೇನಂದ್ರೆ ನಮ್ಮ ಟೈಮ್ನ ನಾವು ಮರ್ತೋಗಿ ಪರಲೋಕದ ಟೈಮ್ಗೆ ನಾವು ಅರ್ಥ ಆಗ್ತಾ ಇದೆಯಾ? ದೇವ್ರು ಇವತ್ತಿಂದ ಪರಲೋಕದಲ್ಲಿ ಒಂದು ಟೈಮ್ ಆಯ್ತು. ಆ ಟೈಮ್ ಏನಂದ್ರೆ ನಿಮ್ ಜೀವಿತಗಳನ್ನ ಪುನರ್ಸ್ಥಾಪನೆ ಮಾಡುವಂತ. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಇದನ್ನ ನೀವು ಪರ್ಸನಲ್ ಆಗಿ ತಗೊಳ್ಬೇಕು ವಾಗ್ದಾನನ. ಆಮೇಲೆ ಹೇಳಿ ಹೇಳಿ ಇದನ್ನ ನಾನು ತಗೊಳ್ತೀನಿ ಏಸಪ್ಪ, ಹೇಳಿ ಹೇಳಿ ಈ ವಾಗ್ದಾನ ನನಗೆ ಏಸಪ್ಪ, ಈ ವಾಗ್ದಾನ ಯಾರೆಲ್ಲ ಆರ್ಕೆ ಮಾಡ್ತಾ ಇದ್ದೀರೋ ಅವ್ರಿಗೆ ಹೋಗ್ಲಿ ಇದು, ಈ ವಾಗ್ದಾನ ನನಗೆ ಅಂತ ಹೇಳಿ ಇದು ನನ್ನ ಕುಟುಂಬಕ್ಕೆ. ಆಮೇಲೆ ಈಗ 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 ನಾನು ಪ್ರೀಚ್ ಮಾಡ್ತಾರೋ ಈ ಒಂದು ಸಬ್ಜೆಕ್ಟ್ನ ಎಲ್ಲಿಂದ ಹೇಳಿದೆ ಅಂದ್ರೆ, ಈಗ ಫ್ಯೂಚರ್ನ ಒಂದು ಚಿನ್ಮಯ್ ಬಂದಿದ್ನಲ್ವಾ, ಅರ್ಥ ಆಗಿಲ್ವಾ ನಾನು ಹೇಳ್ತೇನೆ? ಅವನಿಂದ ಇದನ್ನ ಹೇಳ್ಕೊಂಡು ಅವ್ನು 10 ವರ್ಷ ಆದ್ಮೇಲೆ ಹೆಂಗಿರ್ತಾನೋ ಅದನ್ನ ಈಗಲೇ ಇರ್ಬೋದು. ಅವನು ಆಮೇಲೆ ಆ ವರ್ಷಗಳಲ್ಲಿ ಏನ್ ಪ್ರೀಚ್ ಮಾಡ್ತಾನೋ ಅದನ್ನ ಈಗಲೇ ಮಾಡ್ಬೋದು. ಇದು ನಿಜ, ಇದು ಆಕ್ಚುಲಿ. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ನಾಳೆ ಇನ್ನ ಜಾಸ್ತಿ ಶಕ್ತಿ ನಿಮ್ಗಿರುತ್ತೆ. ಒಂದೊಂದು ವರ್ಷ ಹೋಗ್ತಾ 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 ಇನ್ನ ಜಾಸ್ತಿ ಶಕ್ತಿ ನಿಮ್ಗೆ ಇರುತ್ತೆ. ಯಾರು ಹೇಳ್ಬಾರ್ದು ಏಜ್ ಫ್ಯಾಕ್ಟರ್ ಅಂತ ಹೇಳ್ಬಾರ್ದು. ಆಮೇಲೆ ನಿಮ್ಗೆ ಕೇಳ್ತಾರೆ, ವಯಸ್ಸಾಗಿದ್ದಾಗ ಕೇಳ್ತಾರೆ, ನಿಮ್ಗೆ ಇಷ್ಟು ಶಕ್ತಿ ಇದೆಯಲ್ಲ ಅದು ಏನ್ ಕಾರಣ ಅಂದ್ರೆ ಏಜ್ ಫ್ಯಾಕ್ಟರ್ ಅನ್ಬೇಕು ನೀವು. ಅರ್ಥ ಆಗ್ತಾ ಇದೆಯಾ? ಭೂಮಿ ಪ್ರಕಾರವಾದ ಏಜ್ ಫ್ಯಾಕ್ಟರ್ ಅಲ್ಲ. ಪರಲೋಕದಲ್ಲಿ ಹೆಂಗೆ ಅಂದ್ರೆ ಏಜ್ ಆಗ್ತಾ ಜಾಸ್ತಿ ಶಕ್ತಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ನಿಮ್ ಮೂಳೆಗಳು ಸವಿಯಲ್ಲ, ನಿಮ್ ಮಾಂಸಗಳು ಅರಿಯೋದಿಲ್ಲ, ನಿನ್ ಶಕ್ತಿ ಕುಂದಿ ಹೋಗೋದಿಲ್ಲ. ಯಾಕೆ 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 ಅಂದ್ರೆ ಕುಂದಿ ಹೋಗ್ಬೇಕು, ಭೂಮಿ ಪ್ರಕಾರ ಕುಂದಿ ಹೋಗ್ಬೇಕು, ಭೂಮಿ ಪ್ರಕಾರ ಕಡಿಮೆ ಆಗ್ಬೇಕು. ನಾವು ಭೂಮಿ ಪ್ರಕಾರನೇ ಇಲ್ಲ, ನಾವು ಪರಲೋಕದ ಪರಲೋಕದ ಒಂದು ಟೈಮ್ ನಾವು ಫಾಲೋ ಮಾಡೋದು. ದಿನದಿಂದ ದಿನಕ್ಕೆ ಜಾಸ್ತಿ ಇಲ್ಲಿ ಮಹಿಮೆಯಿಂದ ಮಹಿಮೆಗೆ ಹೇಳಿ, ಮಹಿಮೆಯಿಂದ ಮಹಿಮೆಗೆ. ಆಮೇಲೆ ಹೇಳಿ, ಮಹಿಮೆಯಿಂದ ಮಹಿಮೆಗೆ, ಆರೋಗ್ಯದಿಂದ ಆರೋಗ್ಯಕ್ಕೆ, ಆಶೀರ್ವಾದದಿಂದ ಆಶೀರ್ವಾದಕ್ಕೆ ನಮ್ಮನ್ನು ಕೊಂಡೊಯ್ಯುವನು. ಹೇಳಿ ಹೇಳಿ, ನಮ್ಮನ್ನು ಕೊಂಡೊಯ್ಯುವನು. ಆಮೇಲೆ 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 ಎಷ್ಟು ಜನ ಹೇಳ್ತೀರಾ, ನನ್ನ ಯವನ ನನಗೆ ವಾಪಸ್ ಬಂತು. ಆಮೇಲೆ ನನ್ಗಿದ್ದ ಎಂಗೇಜಲ್ಲಿದ್ದ ಶಕ್ತಿ ನನಗೆ ವಾಪಸ್ ಬಂತು. ದೇವ್ರಿಗೆ ಹೇಳಿ, ಏಸಪ್ಪ ಈ ಟೈಮ್ನ ಲಾಕ್ ಮಾಡು, ಇದಲ್ಲೇ ನಾನು ಇರಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಹೇಳಿ ಹೇಳಿ, ದೇವ್ರೇ ಈ ಒಂದು ಟೈಮ್ನ ಲಾಕ್ ಮಾಡು, ಇದಲ್ಲೇ ನಾನು ಇರ್ತೀನಿ. ಆಮೇಲೆ ನಿಮ್ ಮುಖ ನೋಡಿದ್ರೆ ಅರ್ಥ ಆಯ್ತು ಅಂತ ಅನ್ಸ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಅರ್ಥ ಆಯ್ತು. ಆಮೇಲೆ ನಮ್ಗೇನಾದ್ರೂ ಜಾಸ್ತಿ ಖುಷಿ ಕೊಡುತ್ತೆ ಅಂದ್ರೆ ಈ ಒಂದು ಟಾಪಿಕ್ ನ ಟೀಚ್ ಮಾಡುವಾಗ. ಯಾಕಂದ್ರೆ ನಾವು ನಾರ್ಮಲ್ ಆಗಿ ಫಂಕ್ಷನ್ ಮಾಡಲ್ಲ, ಇದನ್ನ ಗೊತ್ತಾಯ್ತು ಅಂದ್ರೆ. ಹೇಳಿ ಹೇಳಿ, ರೆಸ್ಟೋರೇಷನ್ ನಾನು ನಂಬ್ತೀನಿ. ರೆಸ್ಟೋರೇಷನ್ ಅದು ಅದ್ಭುತ ಕಾರ್ಯ ಆಗಿದ್ರೆ ಅದಕ್ಕೆ ಮಾರ್ಗ ಏನು? ಟೈಮ್ನ ಹಿಂದೆ ಎಳೆಯೋದು, ಮುಂದೆ ಎಳೆಯೋದು, ಹಿಂದೆ ಎಳೆಯೋದು, ಮುಂದೆ ಎಳೆಯೋದು. ಅದು ನಿಮ್ಗೆ ಆಗಲಿ. ಆಮೇಲೆ 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 ಎಷ್ಟು ಜನ 50 ವಯಸ್ಸು ಮೇಲೆ ದಾಟಿದ್ದೀರಾ ಅವ್ರು ಮಾತ್ರ ಎದ್ದು ನಿಂತ್ಕೊಳ್ಳೋಣ. 50 ವಯಸ್ಸು ದಾಟಿದ್ದೀರಾ, 50 ವಯಸ್ಸು ದಾಟಿದ್ದೀರಾ ಅವ್ರು ಮಾತ್ರ ಎದ್ದು ನಿಂತ್ಕೊಳ್ಳೋಣ. ನಿಂತ್ಕೊಳ್ಳಿ. ಆಮೇಲೆ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಇವತ್ತಿಂದ ಅವ್ರ ಶರೀರದಲ್ಲಿ ಬಲ ಕುಂದಬಾರ್ದು. ಅರ್ಥ ಆಗ್ತಾ ಇದೆಯಾ? ಅವ್ರಿಗೆ ಬೇರೆಯವ್ರು ಕೇಳ್ಬೇಕು, ಏನ್ ರಹಸ್ಯ ಏನು ಅಂತ. ಎಲ್ಲ ಕೈಗಳನ್ನ ಮೇಲೆ ಎತ್ತಿ, ಇವ್ರು 4 ಜನಕ್ಕೆ ಪ್ರಾರ್ಥನೆ ಮಾಡಿ. ಏಸಪ್ಪ, ಇವರ ಯವನವನ್ನ ಮತ್ತೆ ಇವರಿಗೆ ವಾಪಸ್ ಕೊಡು ಸ್ವಾಮಿ. ಇವ್ರು ಹೇಳ್ತಾ ಇರ್ತಾರಲ್ವಾ, ನಾನು ಚಿಕ್ಕ ವಯಸ್ಸಲ್ಲಿ ಅಷ್ಟು ಶಕ್ತಿ ಇತ್ತು ಅಂತ, ಅದು ಮತ್ತೆ ಇವರಿಗೆ ವಾಪಸ್ ಬಂದಿ. ನಾವು ಇಲ್ಲಿಂದ ಅಲ್ಲಿ ನಡೀತಿದ್ದೆ, ಅಲ್ಲಿಂದ ಇಲ್ಲಿ ನಡೀತಾ ಇದೆ, ಮತ್ತೆ ನಡೀಲಿ. ಇವರ ಮಂಡಿಗಳು ಅದು ಬಲಗೊಳ್ಳಿ, ಇವರ ಮೂಳೆಗಳು ಅದು ಬಲಗೊಳ್ಳಿ ಯೇಸು ಕ್ರಿಸ್ತ ನಾಮದಲ್ಲಿ. ಕರ್ತನೆ ಏಸಪ್ಪ, ಇವರ ಶಕ್ತಿ ಕುಂದಿ ಹೋಗದ ಹಾಗೆ ಏಸಪ್ಪ ಮೋಶೆ ಮೇಲಿದ್ದ ಕೃಪೆ ಇವರೆಲ್ಲರನ್ನು ಆವರಿಸಲಿ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ. ಆಮೇಲೆ ಇವತ್ತಿಂದ ನಿಮ್ದು ಶಕ್ತಿ ಕಡಿಮೆನೇ ಆಗಲ್ಲ. ದಯವಿಟ್ಟು ಕೂತ್ಕೊಳ್ಳಿ. ಮೋಶೆ ಈ ತರ ಬದುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಏನ್ ಗೊತ್ತಾ, ಅವ್ರಿಗೆ ಸಾಯ್ಬೇಕಂತ ದೇವ್ರ ಜ್ಞಾಪಕ ಮಾಡ್ತಾರೆ.
ಅರ್ಥ ಆಗಿಲ್ವಾ? ಈಗ ನಾನು ಮೆಸೇಜ್ ಆಗ್ತಾ ಇರ್ತೀನಲ್ವಾ ಗ್ರೂಪಲ್ಲಿ 8 ಗಂಟೆಗೆ ಪ್ರೇಯರ್ ಇದೆ ಅಂತ. ಹಿಂಗೆ ಮೋಶೆಗೆ ದೇವ್ರ ಜ್ಞಾಪನ ಮಾಡಿದ್ರಂತೆ, ನಾಳೆ ನೀನು ಸಾಯ್ಬೇಕು ಅಂತ. ಅಂದ್ರೆ ಅದನ್ನ ಮರ್ತೋಗ್ಬಿಟ್ಟಿದ್ರು ಇವರು. ಪಕ್ಕದಲ್ಲಿ ಹೇಳಿ, ಸಾವನ್ನ ಮರ್ತೋಗು, ಸಾಯೋದನ್ನ ಮರ್ತೋಗು. ಆಮೇಲೆ ಯಾರೆಲ್ಲ 15 ವರ್ಷ ಮೇಲಿದ್ದೀರಾ ಅವರು ಎದ್ದು ನಿಂತ್ಕೊಳ್ಳಿ. 15 ವರ್ಷ ಮೇಲೆ, 15 ವರ್ಷದಿಂದ 25 ಒಳಗಡೆ. ಸ್ಟೂಡೆಂಟ್ಸ್ ಇದ್ರೆ ಎದ್ದು ನಿಂತ್ಕೊಳ್ಳಿ. ಸ್ಟೂಡೆಂಟ್ಸ್, ಈಗ ನನಗೆ ಆಕ್ಚುಲಿ ನಾನು ಏನ್ ಪ್ರೇಯರ್ ಮಾಡ್ತೀನಿ ಅಂದ್ರೆ, ಚಿಕ್ಕವನಿದ್ದಾಗ ಮಿಸ್ಟೇಕ್ ಮಾಡೋದು ಸಹಜ. ದೊಡ್ಡವನಾಗ್ಬಿಟ್ರೆ ಆಗಲ್ಲ. ದೊಡ್ಡವನಿಗೆ ಬಂದ ಒಂದು ಜ್ಞಾನ ಬಂದ್ರೆ ಆ ಮಿಸ್ಟೇಕ್ಸ್ನ ನಾವು ಅವಾಯ್ಡ್ ಮಾಡ್ಬೋದು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನೀವೆಲ್ಲ ಒಂದು ಪ್ರಾರ್ಥನೆ ಮಾಡ್ಬೇಕು, ಎಸಪ್ಪ ನನಗೆ ಎಕ್ಸ್ಪೀರಿಯನ್ಸ್ಗಳು ಆಗಿದ್ದಾಗ 50 ವರ್ಷ ಆಗುತ್ತಲ್ವಾ, ಆ ಜ್ಞಾನನ ನನ್ಗೆ ಈಗಲೇ ಕೊಡು ಅಂತ. ಹಂಗಾಗುತ್ತಾ? ಹಾಗೆ ಆಗುತ್ತೆ. ಹೇಳಿ, ಪಕ್ಕದಲ್ಲಿ ಹೇಳಿ, ಹಾಗೆ ಆಗುತ್ತೆ. ಅವಾಗ ಅಡ್ವೈಸ್ ಮಾಡ್ತಾ ಇರ್ತಾರೆ ಗೊತ್ತಾ, ಈಗ ದೊಡ್ಡವರೆಲ್ಲ ಅಡ್ವೈಸ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಇಂದ, ಬರೀ ನಾಲೆಜ್ ಅಲ್ಲ, ಅವ್ರ ಎಕ್ಸ್ಪೀರಿಯನ್ಷಿಯಲ್ ನಾಲೆಜ್, ಅದು ಅನುಭವದ ಒಂದು ಜ್ಞಾನ. ಅದು ಈಗಲೇ ನಮಗೆ ಸಿಕ್ಕಿದ್ರೆ ಕರೆಕ್ಟಾಗಿ ಮದುವೆ ಆಗ್ತೀವಿ, ಕರೆಕ್ಟಾಗಿ ಅದು ಚೂಸ್ ಮಾಡ್ತಾ ಇರ್ತೀವಿ, ಕರೆಕ್ಟಾಗಿ ಕ್ಯಾರಿಯರ್ ಚೂಸ್ ಮಾಡ್ತೀವಿ. ಇಲ್ಲಾಂದ್ರೆ ಓದೋ ಟೈಮಲ್ಲಿ ಮದುವೆ ಆಗ್ತೀವಿ, ಕೆಲಸ ಮಾಡೋ ಟೈಮಲ್ಲಿ ನಮ್ಮ ಮಕ್ಕಳನ್ನ ಹಾಕ್ತಾ ಇರ್ತೀವಿ ಆಗಲೇ ಸ್ಕೂಲ್ಗೆ, ಎಲ್ಲ ಉಲ್ಟಾ ಮಾಡ್ತಾ ಇರ್ತೀವಿ. ಅರ್ಥ ಆಗ್ತಾ ಇದೆಯಾ? ಅದೇ ಒಂದು ಜ್ಞಾನ ನಮ್ಗೆ ಮೆಚುರಿಟಿ ಇತ್ತು ಅಂದ್ರೆ ಹಿಂಗಾಗಲ್ಲ. ನನ್ಗೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಅದು ನನ್ಗೆ ಯಾವಾಗ್ಲೂ ಖುಷಿ ಕೊಡೋ ಮಾತು ಏನಂದ್ರೆ, 60 ವರ್ಷ ಮಾತಾಡೋದನ್ನ ನೀನ್ ಮಾತಾಡ್ತೀಯ ಅಂತ. ಅವ್ರಿಗೆ ಗೊತ್ತಿಲ್ಲ ನಾನು ಗ್ರಾಬ್ ಮಾಡಿದ್ದೀನಿ ಅಲ್ಲಿಂದ ನಾಲೆಜ್ ಅಂತ. ಅರ್ಥ ಆಗ್ತಾ ಇದೆಯಾ? ಯಾಕೆ ದೊಡ್ಡವರು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾರೆ ಅಂದ್ರೆ, ದೊಡ್ಡವ್ರಿಗೆ ದೊಡ್ಡವ್ರ ತರ ಇರ್ತೀನಿ. ಅದಿರ್ಬೋದಾ? ಚಿಕ್ಕವರಾಗಿದ್ದಾಗ ನೀವು ಇರ್ಬೋದಾ? ಖಂಡಿತ ಇರ್ಬೋದು. ಪ್ರಾರ್ಥನೆ ಮಾಡೋಣ, ಒಂದು ಪ್ರಾರ್ಥನೆ ನಾವು ಮಾಡೋಣ. ಕೈಗಳನ್ನ ಮೇಲೆ ಏಸಪ್ಪ, ನಾನು ಮೆಚೂರ್ ಆದಾಗ ಬರೋ ಒಂದು ಜ್ಞಾನನ ನನಗೆ ಈಗ ಕೊಡು ಸ್ವಾಮಿ. ಚಿಕ್ಕವನಾಗಿ ಚಿಕ್ಕ ಚಿಕ್ಕ ಕಾರ್ಯಗಳನ್ನ ನಾನು ಆಸೆ ಪಡ್ತಾ ಇದ್ದೀನಿ. ಪ್ರಾರ್ಥನೆ ಮಾಡಿ, ದಯವಿಟ್ಟು ಪ್ರಾರ್ಥನೆ ಮಾಡಿ. ನನ್ನ ಮನೆಯಲ್ಲಿ ನಾನು ಏಸಪ್ಪ ಕರ್ತನೆ ಒಬ್ಬ, ನನ್ನ ಮಾತಲ್ಲಿ ತೂಕ ಇರುವ ಒಬ್ಬ ಮನುಷ್ಯ ನಾನು ಆಗ್ಬೇಕು. ಅದಕ್ಕೆ ಸ್ವಾಮಿ, ನನ್ನ ಫ್ಯೂಚರ್ ಅದು ಏನು ಜ್ಞಾನ ನನಗೆ ಬರುತ್ತೋ ಅದನ್ನ ಈಗಲೇ ನಾನು ನನ್ನ ಹತ್ರ ಎಳಿತಾ ಇದ್ದೀನಿ ಸ್ವಾಮಿ. ಇನ್ಮೇಲೆ ನಾನು ಡಿಸಿಷನ್ಗಳೆಲ್ಲ ನನ್ನ ಏಜ್ ಪ್ರಕಾರವಾಗೆಲ್ಲ ದೊಡ್ಡವರು ಹೇಗೆ ಡಿಸೈಡ್ ಮಾಡ್ತಾರೋ ಆ ಥರ ನಾನು ಆಗಲಿ. ಇನ್ಮೇಲೆ ನಾನು ಏನೆಲ್ಲ ಆಯ್ಕೆಗಳನ್ನ ನಾನು ಮಾಡ್ತೀನಿ, ಅದು ಆಯ್ಕೆಗಳು ನನ್ನ ಒಂದು ಏಜ್ ಪ್ರಕಾರವಾಗಿ ನಾನು ಮಾಡಬಾರ್ದು ಸ್ವಾಮಿ. ಎಕ್ಸ್ಪೀರಿಯನ್ಸಲ್ ನಾಲೆಜ್ ಇರೋರು ಅವ್ರು ಏನು ಡಿಸೈಡ್ ಮಾಡ್ತಾರೆ, ಅವ್ರು ಏನೆಲ್ಲ ಮಾಡ್ತಾರೆ, ಆ ರೀತಿಯಲ್ಲಿ ನಾವು ಡಿಸೈಡ್ಗಳು ಮಾಡಬೇಕು ಸ್ವಾಮಿ. ಯೇಸುವಿನ ನಾಮದಲ್ಲಿ ದಯವಿಟ್ಟು ಕುತ್ಕೊಳ್ಳಿ. ಆಮೇಲೆ ಪಕ್ಕದಲ್ಲಿ ಹೇಳಿ, ನೀವು ದೊಡ್ಡವರಾದ್ರಿ. ದೊಡ್ಡವ್ರಿಗೆ ಹೇಳಿ ನೀವು ಚಿಕ್ಕವರಾದ್ರಿ ಅಂತ. ನಿಮ್ ಶಕ್ತಿ ಚಿಕ್ಕವರಿದ್ದಾಗ ಇತ್ತಲ್ವಾ, ಆ ತರ ಬಂತು. ಜ್ಞಾನ ದೊಡ್ಡವರಿದ್ದಾಗ ಬಂತಲ್ಲ, ಆ ತರ ಬಂತು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರ? ಎಷ್ಟು ಜನಕ್ಕೆ ಸಂದೇಶ ಅರ್ಥ ಆಯ್ತು ಇವತ್ತು? ಆಮೇಲೆ ಪಕ್ಕದಲ್ಲಿ ಹೇಳಿ, ಟೈಮ್ ನಮ್ ದೇವ್ರ ಕೈಲಿದೆ. ಆಮೇಲೆ ಅದ್ರ ಮೇಲೆ ಅಧಿಕಾರ ಅವ್ರಿಗಿದೆ ಅಂತ ಹೇಳಿ. ಆಮೇಲೆ ಅರ್ಥ ಆಗ್ತಾ ಇದೆ? ಅದನ್ನ ನಾವು ಫಾಸ್ಟ್ ಫಾರ್ವರ್ಡ್ ಮಾಡ್ಬೋದು, ನಾವು ರಿವರ್ಸ್ ಮಾಡ್ಬೋದು. ಯಾಕಂದ್ರೆ ನಾವು ಕ್ರೋನೋಸ್ ಅಲ್ಲಿಲ್ಲ. ಕ್ರೋನೋಸ್ ಅಂದ್ರೆ ಅರ್ಥಕ್ಕೆ ಬೌಂಡ್ ಆಗಿರೋ ಒಂದು ಟೈಮ್, ಅದು ಭೂಮಿಗೆ ಸೀಮಿತವಾಗಿರೋ ಒಂದು ಸಮಯ ಅದು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಇನ್ಮೇಲೆ ನೀವು ಯಾರು ಕಂಪ್ಲೇಂಟ್ ಹೇಳಲ್ಲ, ಇಮ್ಮೆಚ್ಯೂರ್ ಆಗಿ ಆಡ್ತಾರೆ ನನ್ನ ಮಕ್ಕಳು ಅಂತ. ಆಮೇಲೆ ಇನ್ನ ಒಂದು ಚಿಕ್ಕ ಹುಡುಗ ಅಂತ ನೀವು ಯಾರು ಹೇಳಲ್ಲ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತಾ ನಾನು ಹೇಳಿದ್ದು? ಎಷ್ಟು ಚೆನ್ನಾಗಿ ಅರ್ಥ ಆಯ್ತು ನಾನು ಹೇಳಿದ್ದು?